हरो सिद्ध सद्गुरु पदाब्जं जननी जनकस्तता ततोपदेशकर्तारं नत्वा भक्ति पुरस्सरं सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते नारायणी नमोस्तुते। ಪ್ರಾತಸ್ಮರಣೀಯರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳರ ದಿವ್ಯ ಚರಣಾರವಿಂದಗಳನ್ನು ಎಲ್ಲರ ಪದ್ಮದಲ್ಲಿ ಧ್ಯಾನಿಸುತ್ತಾ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳ ಚರಣಾರವಿಂದಗಳಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಲಿಂಗೈಕ್ಯರಾದ ಸಂಗನಬಸವ ಶಿವಯೋಗಿಗಳ ಚರಣಾರವಿಂದಗಳಲ್ಲಿಯೂ ಹಾಗೂ ನಿತ್ಯಾನಂದ ಪೂಜ್ಯರಲ್ಲಿಯೂ ವೀರೇಶ್ವರರ ಶರಣರ ಅಡಿದಾವರೆಗಳಲ್ಲಿಯೂ ಅಂಥ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಲ್ಲಿ ಪರ್ಯಂತರವಾಗಿ ತಮ್ಮೆಲ್ಲರಿಗೂ ಉಪದೇಶಾಮೃತವನ್ನು ನೀಡಿರತಕ್ಕಂಥ ಸರಳ ಸಜ್ಜನಿಕೆಯ ಆಚಾರ ವಿಚಾರದಿಂದ ಕೂಡಿಕೊಂಡಿರತಕ್ಕಂಥ ಆತ್ಮೀಯರಾದ ಶಿವಾನಂದ ಶರಣರಲ್ಲಿಯೂ ವಂದಿಸುತ್ತಾ ಹಾಗೂ ಅತಿಥಿ ಬಳಗದವರಲ್ಲಿಯೂ ಇಲ್ಲಿ ನೆರೆದಂಥ ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಶರಣೆಯರ ಸದುಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಮಾತ್ಮನಿಗೆ ಅಭಿವಂದಿಸುತ್ತಾ ಸರ್ವರಿಗೂ ಶರಣಾರ್ಥಿ. ಸುಕ್ಷೇತ್ರ ಈ ರಾಂಪುರ ಆರೂಢ ಆಶ್ರಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಸತ್ಸಂಗ ಕಾರ್ಯಕ್ರಮವನ್ನು ನಡೆದುಕೊಂಡು ಬರತಕ್ಕಂಥದ್ದಾಗಿದೆ. ಸಕಲ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತೀವ ಶ್ರೇಷ್ಠವಾದದ್ದು. ಅಂತೆ ಮಹಾನುಭಾವರು, ಸಂತರು, ಶರಣರು ನಮ್ಮನ್ನು ಘಂಟಾಘೋಷವಾಗಿ ಸಾರಿ ಹೇಳುತ್ತಾ ಬಂದರು. ಮನುಷ್ಯ ಅಜ್ಞಾನವೆಂಬ ಅವಸ್ಥೆಯಲ್ಲಿ ಮಲಗಿರುವುದರಿಂದ ನಮ್ಮನ್ನು ಮತ್ತೆ ಸತ್ಸಂಗ ಮುಖಾಂತರ ಎಚ್ಚರವನ್ನು ಮಾಡುತ್ತಾರೆ. ಮನುಷ್ಯ ಸಂಘಜೀವಿಯದನ ಸತ್ಸಂಗ ಮಾಡಬೇಕು. ಮಹಾತ್ಮರ ಹಿತನುಡಿಗಳನ್ನು ಕೇಳಬೇಕು. ಪುರಾಣ ಪ್ರವಚನ ಪುಣ್ಯ ಕಥೆಗಳನ್ನು ಕೇಳುವ ಸಲುವಾಗಿಯೇ ಮನುಷ್ಯ ಜನ್ಮ ಶ್ರೇಷ್ಠದ. ಮನುಷ್ಯ ಜನ್ಮ ಯಾಕೆ ಬಂದದ ಅಂತ ಕೇಳಿದ್ರೆ, ಈಗೇನು ನೀವು ಮಾಡ್ಲಕ್ಕತ್ತಿರಲ್ಲ ಈ ಕೆಲಸ ದನಗಳಿಗೆ ಬರುವುದಿಲ್ಲ. ದನಗಳಿಗೆ ಇಲ್ಲಿ ಬಂದು ಕುಂತು ಭಜನೆ ಮಾಡ್ಲಿಕ್ಕೆ ಬರ್ತದೇನೋ, ಪುರಾಣ ಪ್ರವಚನ ಪುಣ್ಯಕಥೆ ಕೇಳಕ್ಕೆ ಬರ್ತದೇನೋ, ಬರುವುದಿಲ್ಲ. ಅದಕ್ಕಾಗಿಯೇ ಮನುಷ್ಯ ಜನ್ಮ ಶ್ರೇಷ್ಠ ಅಂಥೇಳಿ ಎಲ್ಲ ಮಹಾತ್ಮರು ಶರಣರು ಹೇಳ್ತಾರೆ. ಆದರೂ ಮನುಷ್ಯ ಮಾಡುವುದಿಲ್ಲ. ಮನುಷ್ಯನ ಪ್ರವೃತ್ತಿ ಯಾವ ಕಡೆಗೆ ಇರ್ತದ ಅಂತ ಕೇಳಿದ್ರೆ ಕೆಳಮುಖವಾಗಿ ಹರಿತದ. ನೀರು ಯಾವಾಗಲೂ ಕೆಳಮುಖವಾಗಿ ಹರಿದಂಗ ಮನುಷ್ಯನ ಬುದ್ಧಿ ಪಾಪದ ಕಡೆಗೆ ಹರಿತದಂತ. ಪುಣ್ಯದ ಕಡೆಗೆ ಬರುವುದಿಲ್ಲ. ಅದು ಪುಣ್ಯವಂತರಿಗೆ ಇದೇನು ಸತ್ಸಂಗ ಸಿಗ್ತದ, ಮಹಾತ್ಮರ ದರ್ಶನ ಆಗ್ತದ, ಅವರ ಒಳ್ಳೆಯ ಜ್ಞಾನದ ಮಾತುಗಳನ್ನು ಕೇಳಬೇಕು ಅಂತೇಳಿ ಇಚ್ಛಾ ಹುಟ್ಟಬೇಕಾದ್ರೆ ಅದು ಪುಣ್ಯವಂತರಿಗೆ ಸಿಗುತ್ತದ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಮನುಷ್ಯ ಜೀವನದ ಗುರಿ ಆ ಪರಮಾತ್ಮನ ಲಕ್ಷ್ಯದಲ್ಲಿ ಇರಬೇಕು. ಮನುಷ್ಯ ಜೀವನದ ಗುರಿ ಆ ಪರಮಾತ್ಮನ ಲಕ್ಷ್ಯದಲ್ಲಿರಬೇಕು. ಪರಮಾತ್ಮನನ್ನು ಮರೆತು
ಇಡೀ ಜಗತ್ತೇ ನೀನು ಗಳಿಸಿದೆ ಅಂತಂದ್ರೆ ಅದೆಲ್ಲವೂ ವ್ಯರ್ಥ ಅಂತ ಹೇಳ್ತಾರೆ. ಶರೀರಂ ಸ್ವರೂಪಂ ತಥವಾ ಕಲತ್ರಂ ಯಶಚಾರು ಚಿತ್ರಂ ಹರೇರಂಗ್ರಿ ಪದ್ಮಿ ಮನಶ್ಚೇನ ಲಗ್ನಂ ತತಕ್ಕಿಂ 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 ಅಂಥೇಳಿ ಶಂಕರಾಚಾರ್ಯ ಹೇಳ್ಯಾರ. ಶರೀರಂ ಸ್ವರೂಪಂ, ಸುಂದರವಾದ ಶರೀರದ, ಮನೆಯಲ್ಲಿ ಎಲ್ಲ ಅದರ, ಮಕ್ಕಳು ಹೆಂಡ್ರು ಸಂಪತ್ತು ಪರ್ವತದಷ್ಟು ಸಂಪತ್ತದ, ಮಾತು ಕೇಳೋ ಮಕ್ಕಳದರ, ಮನೆಯೊಳಗೆಲ್ಲ ಅದ, ಧನ ಅಧಿಕಾರ ಐಶ್ವರ್ಯ ಸಂಪತ್ತು. ಆದರೂ ನಿನ್ನ ಮನಸ್ಸು ಪರಮಾತ್ಮನಲ್ಲಿ ಇರಲಿಲ್ಲ ಅಂದ್ರೆ, ಸದ್ಗುರು ಚರಣಕ್ಕೆ ಅಣಿ ಹಚ್ಚಲಿಲ್ಲ, ಸತ್ಸಂಗ ಮಾಡಲಿಲ್ಲ ಅಂದ್ರೆ ಅದೆಲ್ಲವೂ ವ್ಯರ್ಥ ವ್ಯರ್ಥ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯುಗಳು ಲೋಕ ಕಲ್ಯಾಣಕ್ಕಾಗಿ ಅಮೂಲ್ಯವಾದಂಥ ಏನು ಅಂತ್ಯರ ಗ್ರಂಥಗಳನ್ನು ರಚನೆ ಮಾಡಿದರು. ಶ್ರೀಮನ್ ನಿಜಗುಣ ಶಿವಯುಗಳು ಶಂಭುಲಿಂಗನ ಬೆಟ್ಟದಲ್ಲಿ ಕುಳಿತು 12 ವರ್ಷ ತಪಸ್ಸನ್ನು ಮಾಡಿ ಅವರ ಅನುಭವ ಆಳದಿಂದ ಹೊರಹೊಮ್ಮಿರತಕ್ಕಂಥ ಷಟ್ಶಾಸ್ತ್ರಗಳಿದವ. ಇದರಲ್ಲಿ ಮೊದಲನೇ ಕೈವಲ್ಯ ಪದ್ಧತಿ ಅಂತ ಅವ್ರ ಹೆಸರಿಟ್ಟರು ಆ ಗ್ರಂಥಕ್ಕೆ. ಕೈವಲ್ಯ ಅಂದರೆ ಮುಕ್ತಿ, ಮೋಕ್ಷಕ್ಕೆ ಹೋಗತಕ್ಕಂಥ ಮಾರ್ಗವನ್ನು ತಿಳಿಸ್ತಾರೆ. ಪದ್ಧತಿ ದಾರಿ. 5 ಸ್ಥಳಗಳಿಂದ ಕೂಡಿರ್ತಕ್ಕಂಥ ಶಿವಕಾರಣ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಹೇಳಿದ್ರು. ಇಲ್ಲಿ ಮೊದಲು ಜೀವನಿಗೆ ಶಿವನ ಕರುಣೆ ಆಗಬೇಕಾದ್ರೆ ಸಗುಣ ರೂಪ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ, ತಾನು ಮಾಡಿದ ಅಪರಾಧಗಳನ್ನು ಕ್ಷಮಿಸಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೋಬೇಕು. ಶಿವನಲ್ಲಿ ಭಕ್ತಿ ಇತ್ತು ಅಂದ್ರೆ ಅವನ ಏನೊಂದ್ಕರ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಗೆ ಭಗವಂತ ಒಲಿತನ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯನಲ್ಲಿ ಏನು ಅಂತ್ಯರ ಪ್ರಾರ್ಥನೆ ಇರಬೇಕು. ಅನಂತ ಏನು ಅಂತ್ಯರ ಅಕ್ಕ ಮಹಾದೇವಿಯವರು ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡಿಕೊಂಡ್ರು. ಸಂತರು, ಶರಣರು, ಮಹಾತ್ಮರು, ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಿರ್ದಡೆ ಮಾಡು, ಆನು ನಿನ್ನ ಹಾಡಿದಲ್ಲದೆ ಸೇರಿಸಲಾರನೆಯ. ಅಯ್ಯ ನೀನು ನೋಡಿದರೆ ನೋಡು, ನೋಡದಿರ್ದಡೆ ಮಾಡು, ನಾನು ನಿನ್ನ ಪೂಜಿಸಿದಲ್ಲದೆ ಸೈರೈಸಲಾರನೆಯ. ಅಯ್ಯ ನೀನು ಒಲಿದಡೆ ಒಲಿ, ಒಲಿದಿದ್ದಡೆ ಮಾಡು, ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮನ್ನು ಪೂಜಿಸಿ ಅರ್ಚಿಸಿ ಹೊರಸಿದಳು ಓಲಾಡುವೇನಯ್ಯ ಅಂಥೇಳಿ ವೀರ ವಿರಾಗಿಣಿ ಅಕ್ಕ ಮಹಾದೇವರು ಹೇಳ್ತಾರೆ. ಅಕ್ಕ ಮಹಾದೇವ ಪರಮಾತ್ಮನ ಪೂಜೆ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಧ್ಯಾನ ಮಾಡಿದ್ರು. ಯಾಕ? ಅವನನ್ನು ಒಲಿಸಿಕೊಳ್ಳೋ ಸಲುವಾಗಿ. ಅವರಂತ ನೀ ನೋಡು ಬಿಡು, ನಾನು ನಿನ್ನನ್ನು ಪೂಜೆ ಮಾಡಲಾರ್ದೆ ಬಿಡುವುದಿಲ್ಲ. ನೀನು ಕೇಳು ಬಿಡು, ನಾನು ನಿನ್ನನ್ನು ಹಾಡಲಾರ್ದೆ ಬಿಡುವುದಿಲ್ಲ. ಅದಕ್ಕೆ ಆ ತಾಯಿಯ ಪೂಜೆಗೆ, ಪ್ರಾರ್ಥನೆಗೆ ಆ ಭಗವಂತ ಒಲದ, ಚನ್ನಮಲ್ಲಿಕಾರ್ಜುನ ಪರಮಾತ್ಮ ಒಲದಲ್ಲ. ಅದಕ್ಕೆ ಇಲ್ಲಿ ಏನು ಅಂತ ಕೇಳಿದ್ರೆ ಪೌರಾಣಿಕ ದೃಷ್ಟಿಯಿಂದ ಹೇಳಿದ್ದಾರೆ. ಇಲ್ಲಿ ಪೌರಾಣಿಕ ದೃಷ್ಟಿಯಿಂದ ಹೇಳಿದ್ದಾರೆ, ಜೀವನ ಮನುಷ್ಯನ ನಂಬಿಕೆ ಕೆಡಬಾರದು ಅಂತ. ಮನುಷ್ಯನ ನಂಬಿಕೆ ಕೆಡಬಾರದು. ಇದು ಅವನ ಲೀಲಾ ಅದ. ನಂಬಿಕೆ ಮುಖ್ಯದ, ಬಹಳ ಪ್ರಾಮುಖ್ಯದ ನಂಬಿಕೆ. ಅದಕ್ಕಾಗಿಯೇ ಏನು ಅಂಕ್ಯರ ನಂಬು ನಂಬೆಲೆ ಮನವೇ ಹಂಬಲಿಸಿದರು ಸಾಂಬನಲಿಸುವುದಕ್ಕೆ ನಂಬಿಕೆ ಕಾರಣ ಅಂತ ಸರ್ಪಭೂಷಣ ಶಿವಗೆ ಹೇಳಿದರು. ನಂಬಿಕೆ ಬಹಳ ಪ್ರಾಮುಖ್ಯದ, ನಂಬಿಕೆ ಮುಖ್ಯದ. ಶ್ರದ್ಧಾ ನಂಬಿಕೆ. ನೀವು ಮನೆ ಕಟ್ಟಬೇಕಾದ್ರೆ ಪಾಯ ಸರಿಯಾಗಿರಬೇಕು. ತಳಪಾಯ ಸರಿ ಇತ್ತಂದ್ರೆ ಮ್ಯಾಗ ಛತ್ರ ನಿಂದಿರ್ತದೆ, ಮತ್ತು ತಳಪಾಯನೇ ಸರಿ ಇಲ್ಲ ಅಂದ್ರೆ ಛತ್ರ ನಿಂದ್ರಂಗಿಲ್ಲ. ಅದರಂತೆ ಭಗವಂತನ ಪ್ರೀತಿಯ ಪಾತ್ರ ಆಗಬೇಕಾದ್ರೆ, ಪರಮಾತ್ಮನ ಒಲವೆ ನಮಗಾಗಬೇಕಾದ್ರೆ ಭಕ್ತನಲ್ಲಿ ನಂಬಿಕೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ನಂಬಿಕೆ ಕೆಟ್ಟವರುಂಟೆ ಜಗದಳು ಅಂತ ಹೇಳಿದ್ರು ಶರಣರು. ಜಗತ್ತಿನ ಪರಮಾತ್ಮನ ನಂಬದವರು ಯಾರೂ ಕೆಟ್ಟಿಲ್ಲ. ಅಕ್ಕ ಮಹಾದೇವಿ ನಂಬದಳು ಪರಮಾತ್ಮನ ಕೆಟ್ಟಿಲ್ಲ. ಸಂತ ಮೀರಾಬಾಯಿ ನಂಬದಳು ಕೆಟ್ಟಿಲ್ಲ. ಶಿವಯೋಗಿ ಸಿದ್ದರಾಮೇಶ್ವರ ನಂಬದ ಮಲ್ಲಿಕಾರ್ಜುನ ಆದರೆ ಕೆಟ್ಟಿಲ್ಲ. ಅದಕ್ಕೆ ನಂಬಿಕೆ ಬಹಳ ಪ್ರಾಮುಖ್ಯ ಅಂತಾರೆ. ವಿಶ್ವಾಸ
ಮೊದಲ ವಿಶ್ವಾಸ, ಅನಂತರ ನಂಬಿಕೆ, ಅನಂತರ ಶ್ರದ್ಧಾ, ಇವೆಲ್ಲ ಬರ್ತಾವೆ. ನಂಬಿಕೆ ಬಹಳ ಮುಖ್ಯದ. ಅದಕ್ಕಂತಾರೆ ಅವ್ರೇನು ಅಂತಾರ, ಭಕ್ತಿ ಭಾಂಡಾರಿ ಬಸವಣ್ಣವರು ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಏನು ಅಂತಾರ, ಯಾವ ರೀತಿ ನಂಬರೋ ನೆಚ್ಚರು ಬರಿದೆ ಕರೆಯೋರು ನಂಬಲರೇರಿ ಲೋಕದ ಮನುಷ್ಯರು, ನಂಬಿ ಕರೆದರೆ ಓಯಂದನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆಯುವರು ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಈ ಲೋಕದ ಮನುಷ್ಯರು ನಂಬಂಗಿಲ್ಲ, ನಂಬಿಗೆನೂ ಇಲ್ಲ, ಮತ್ತು ನೆಚ್ಚಂಗಿಲ್ಲ. ಹೆಂಗೆ ಪರಮಾತ್ಮ ಬಾ ಅಂದ್ರೆ ಬರ್ತಾನ? ಅದಕ್ಕೆ ನಂಬಿ ಕರೆದಡಿ ಓಯ್, ನಂಬಿ ಕರೆದ್ರ, ನಂಬಿ ಕೂಗಿದ್ರೆ ಪರಮಾತ್ಮ ಹೋಗ್ಬಿಡ್ತಾನಂತ, ಬರ್ತಾನಂತ. ಶಿವಯೋಗಿ ಸಿದ್ದರಾಮೇಶ್ವರರು ನಂಬಿ ಕೂಗಿದ್ರು, ಅವರು ಕೂಗಿ ಮಲ್ಲಯ್ಯ ಬಂದ, ಪರಮಾತ್ಮ ಬಂದ ಮಲ್ಲಿಕಾರ್ಜುನ. ನಾವು ಎಷ್ಟು ನಂಬಿದೆವು, ನಾವು ದೇವ್ರ ಪೂಜೆ ಮಾಡ್ತೇವೆ, ನಾವು ದೇವ್ರಿಗೆ ಬಾ ಅಂತೇವೆ, ಪ್ರಾರ್ಥನೆ ಮಾಡ್ತೇವೆ, ಕರಿತೇವೆ, ಬಂದಾನೇನೋ ಬಂದಿಲ್ಲ. ಯಾಕ? ನಮ್ಮ ಕೂಗು ಪರಮಾತ್ಮನ ಕೇಳಿಸಿಲ್ಲ. ಸಿದ್ದರಾಮೇಶ್ವರ ಕೂಗು ಪರಮಾತ್ಮನ ಕೇಳಿಸ್ತು, ಅವನ ಭಕ್ತಿಗೆ ಮಲ್ಯಕರ್ದನ ಬಂದ ದರ್ಶನ ಕೊಟ್ಟ. ಅದಕ್ಕಾಗಿಯೇ ನಂಬಿ ಕೆಟ್ಟವರುಂಟೆ ಜಗದಳು, ನಂಬಿ ಕೆಟ್ಟವರಿಲ್ಲ. ಅದಕ್ಕಾಗಿ ನಂಬಿಕೆ ಬಹಳ ಮುಖ್ಯದ. ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಶ್ರದ್ಧಾ ಇರಬೇಕು, ನಂಬಿಕೆ ಇರಬೇಕು. ಅದಕ್ಕೆ ಪರಮಾತ್ಮನಲ್ಲಿ ಮತ್ತು ಸದ್ಗುರುವಿನಲ್ಲಿ ನಂಬಿಕೆ ಇರಬೇಕು. ಮನದೊಳಗೆ, ಮನಸ್ಸಿನೊಳಗೆ ಪರಮಾತ್ಮನನ್ನು ಸದ್ಗುರುನಾಥನ ಸ್ವಲ್ಪ ನೆನಪಿರಲಿ ಅಂತಾರೆ ಮಹಾತ್ಮ. ಭಾಳ ಬೇಡ, ಮನಸ್ಸಿನೊಳಗೆ ಪರಮಾತ್ಮ ಸದ್ಗುರು ಸ್ವಲ್ಪ ನೆನಪಿರಲಿ. ಅದಕ್ಕಾಗಿಯೇ ಇದು ಹೇಗೆ ಜೀವನ ಅಂತ, ಗಾಳಿಗಿಟ್ಟ ದೀಪ ಇದ್ದಂಗದ ಜೀವನ. ಗಾಳಿಗಿಟ್ಟ ದೀಪ ಇದ್ದಂಗದ. ಯಾವಾಗ ದೀಪ ಆರಿ ಹೋಗ್ತದೆ ಹೇಳಕ್ಕೆ ಬರಲಂಗೆ, ಶಾಂತ ಆಗ್ತದೆ ಹೇಳಕ್ಕೆ ಬರಂಗಿಲ್ಲ. ಅಂದ ಬಳಿಕ ಇದು ಶ್ವಾಸ, ಇದೇನು ಕೆಲವು ಹೋಗೋದು ಬರೋದು, ಒಳಗಿಂದ ಗಾಳಿ ಹೊರಗೆ, ಹೊರಗಿಂದ ಗಾಳಿ ಹೊರಗೆ ಹೋಗೋದು ಬರೋದು ಮಾಡ್ಕೊಂಡ್ಲಕ್ಕ ಇದು ಎಷ್ಟು ಅಸ್ಥಿರ ಅದಲ್ಲ ಜೀವನ. ಗಾಳಿಗಿಟ್ಟ ದೀಪ ಇದ್ದಂಗದ. ಅದಕ್ಕಾಗಿ ಶರಣರಂತಾರ, ಅದಕ್ಕೆ ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರೆಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪದೊಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಇವೆಲ್ಲ ಅವಸ್ಥೆಗಳು ಬರುವುದಕ್ಕಿಂತಲೇ ಪೂರ್ವದಲ್ಲಿ ಪರಮಾತ್ಮನ ಪೂಜಿಸುವ ಅಂದ್ರೆ ಏನು? ಪರಮಾತ್ಮನ ನೆನಪು ಮಾಡುವಂತಾರೆ. ಭಗವಂತನ ನೆನಪು ಮಾಡು. ಪರಮಾತ್ಮ ನಮಗೆ ಏನು ಕೊಟ್ಟಿಲ್ಲ? ಎಂಥ ಸುಂದರ ಶರೀರ, ಕಣ್ಣು, ಕೈ, ಕಾಲು ಎಲ್ಲವನ್ನೂ ಭಗವಂತ ಕೊಟ್ಟನಲ್ಲ, ಅವನನ್ನು ಸ್ವಲ್ಪ ನೆನಪು ಮಾಡುವಂತಾರೆ. ಪೂಜಿಸು, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ. ನೀನು ಸ್ವಲ್ಪ ನೆನಪು ಮಾಡಪ್ಪ ಅಂತ. ಯಾಕಂತ ಕೇಳಿದ್ರೆ, ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗುವುದು ಮುನ್ನ, ಮಾರಿ ಮೇಲೆ ಮುಖದ ಮೇಲೆ ಗೆರಿ ಮೂಡುವುದಕ್ಕಿಂತ ಮೊದಲು, ಬಿಳಿ ಕೂಗಲ ಆಗೋದಕ್ಕಿಂತ ಮೊದಲು, ಕೈದೊಳಗ ಕೋಲು ಬರುವುದಕ್ಕಿಂತ ಮೊದಲು, ಶರೀರ ಹಣ್ಣು ಆಗೋದಕ್ಕಿಂತ ಮೊದಲೇ ನೀವು ಶಾಣ್ಯರಾಗ್ರಿ, ಜಲ್ದಿ ಶಾಣ್ಯರಾಗ್ರಿ ಅಂತಾರೆ ಅವರು ಮಹಾತ್ಮ. ಅದಕ್ಕೆ ನಾವೆಲ್ಲ ಇವು ಅವಸ್ಥಾ ಬರೋ ತನಕ ಸುಮ್ಮ ಕುಂತು ಏನೂ ಇಲ್ಲ. ಕಣ್ಣಿಂದ ಮಹಾತ್ಮ ನೋಡಿಲ್ಲ, ಲಿಂಗವನ್ನು ನೋಡಿಲ್ಲ, ದೇವರು ನೋಡಿಲ್ಲ, ಕೈಯಿಂದ ದಾನ ಧರ್ಮ ಮಾಡಿಲ್ಲ, ಗುರು ಸೇವೆ ಮಾಡಲಿಲ್ಲ, ಭಜನೆ ಮಾಡಲಿಲ್ಲ, ಕಾಲಿಂದ ಸತ್ಸಂಗ ಮಾಡಿಲ್ಲ, ಪುರಾಣ ಪ್ರವಚನ ಕೇಳಿಲ್ಲ, ಆಯುಷ್ಯ ಎಲ್ಲ ಹೊಂಟು ಹೋಯಿತು, ಕೊನೆಗೆ ಮುಪ್ಪಾವಸ್ಥೆ ಬಂತು. ಆವಾಗ ಭಗವಂತ ಪರಮಾತ್ಮ ಎಲ್ಲಿದ್ದಿ ಬಾ ಅಂತ ಪರಮಾತ್ಮ ನೆನೆಸಿದ್ರೆ ಪರಮಾತ್ಮ ಬರ್ತಾನೇನವಾಗ ಬರುವುದಿಲ್ಲ. ಅದಕ್ಕಾಗಿನೇ ಅಕ್ಕ ಮಹಾದೇವರು ಹೇಳ್ತಾರ, ಸಾಯುವಾಗ ಶಿವನ ನೆನೆದರೆ ಕಾಯುವನೇ ಮರುಳೆ. ಇರೋ ತನಕ ನೀ ಏನೂ ಮಾಡಿಲ್ಲ ಪುಣ್ಯದ ಕೆಲಸ, ಆದ್ರೆ ಸಾಯು ಕಾಲಕ್ಕೆ ದೇವರಿಗೆ ಬಾ ಅಂದ್ರೆ ಬರ್ತಾನೇನು, ಬರುವುದಿಲ್ಲ ಅಂತಾರೆ. ಸಾಯುವ ಕಾಲಕ್ಕೆ ಏನು ಅಂತಾರ, ಶಿವನ ನೆನೆದರೆ ಕಾಯುವನೇ ಮರುಳೆ, ಬರಂಗಿಲ್ಲ ಪರಮಾತ್ಮ. ಅದಕ್ಕಾಗಿಯೇ ನಾವು ಯಾವಾಗಲೂ ಭಗವಂತನ ನಾವು ಸ್ಮರಣೆ ಮಾಡ್ತಾರೆ. ನಂಬಿಕೆ ಬಹಳ ಮುಖ್ಯದಂತ. ಅದಕ್ಕೆ ನಂಬಿಕೆಯಲ್ಲಿ ಎಂಥ ಶ್ರದ್ಧಾ, ಎಂಥ ಶಕ್ತಿ ಅದ ಅಂತ ಕೇಳಿದ್ರೆ, ಉತ್ಥಾನಪಾದ ರಾಜನಿಗೆ ಇಬ್ಬರು ಹೆಣ್ಣು, ಸುನೀತಿ ಮತ್ತು ಸುರುಚಿ ಅಂತ ಇಬ್ಬರು. ಸುನೀತಿ ಇಬ್ಬರಿಗೆ ಒಂದೊಂದು ಏನು ಅಂತೇಳಿ ಮಗು ಇತ್ತು, ಇಬ್ಬರಿಗೆ ಒಂದೊಂದು ಮಗ ಇತ್ತು. ಸುನೀತಿ ಮಗ ಧ್ರುವ, ಸುರುಚಿಗೆ ಒಂದು ಮಗ. ಸುನೀತಿ ಬಹಳ ನೀತಿ ಬಂತಳು, ಸುರುಚಿ ಬಹಳ ಸುಂದರ ಇದ್ದಳಂತ. ಆವಾಗ ಒಂದು ದಿವಸ ಏನು ಮಾಡಿದ್ದ, ಸುನೀತಿ ಮಗ ಧ್ರುವ ಒಂದು ದಿವಸ ಅವರ ತಂದೆ ಸಿಂಹಾಸನದ ಮೇಲೆ ಕುಂತಿದ್ದ ರಾಜ. ಹುಡುಗ ಮಗ ಆಟ ಆಡ್ತಿತ್ತು, ಆಡ್ಕೋತ ಹೋಗಿ ಅವರ ಅಪ್ಪನ ತೊಡೆ ಮೇಲೆ ಕುಂತಂತ. ಮತ್ತು ಸಹಜದಲ್ಲ, ಮಕ್ಕಳು ಬಂದು
ತಂದೆ ತಾಯಿ ತೊಡೆ ಮೇಲೆ ಕೂಡ್ತಾವಲ್ಲ, ಎಷ್ಟು ಸಂತೋಷ ಆಗ್ತದ. ಅವು ಹೆಂಗೆ ಇರಲಿ, ಮಕ್ಕಳು ಬಂದು ತಾಯಿ ತಂದೆ ತೊಡೆ ಮೇಲೆ ಕೂತ್ರಂದ್ರೆ ಎಷ್ಟು ಮಕ್ಕಳಿಗೆ ಆನಂದ ಆಗ್ತದ. ಅದಕ್ಕಂತಾರಲ್ಲ, ತನ್ನ ಮಕ್ಕಳು ಅದು ಹೆಂಗ್ಯಾಕೆ ಇರ್ಲಿಕ್ಕದು ಏನು ಅಂತಾರೆ, ಕಾಗಿ ತನ್ನ ಮಕ್ಕಳಿಗೆ ಹೋಗಿಲ್ಲಂಗೆ ಅದು ಇದ್ದಂಗಂತ. ಅದಕ್ಕೆ ಬಹಳ ಸಂತೋಷ ಆಯಿತು ತಂದೆಗೆ. ಆವಾಗ ಇದು ಮಲತಾಯಿಗೆ ಹಿಡಿಸಲಿಲ್ಲ, ಯಾರಿಗೆ? ಸುರುಚಿಗೆ ಹಿಡಿಸಲಿಲ್ಲ. ಬಂದು ನೋಡಂತಾಳ, ಹುಡುಗನಿಗೆ ಕೈ ಹಿಡಿದು ದರ ಎಳೆದು ಕಳಿಸಿಬಿಡ್ತಾಳ. ಯಾಕಂತಾರ, ಇಲ್ಲಿ ನಿನ್ನ ಅಧಿಕಾರ ಇಲ್ಲ, ನಿನ್ನ ತಂದೆಯೇ ಏನು ಅಂತೀರ ತೊಡೆ ಮೇಲೆ ಕೂಡುವ ನಿನಗೆ ಅಧಿಕಾರ ಇಲ್ಲ, ಇಲ್ಲಿ ಹೋಗು ಅಂತ. ಒಂದು ವೇಳೆ ನೀನು ಕೂಡ್ಬೇಕಂತ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ಅಂತಂತಾಳ ಮಲತಾಯಿ. ಎಷ್ಟು ನೋಡ್ರಿ, ತಂದೆ ಒಬ್ಬನೇ ಅದನ, ಆದ್ರೆ ತಾಯಿದರಿಬ್ಬರದ ಎಷ್ಟು ಭೇದ ನೋಡ್ರಿ, ಎಷ್ಟು ಭೇದ. ಆವಾಗ ಆ ಹುಡುಗ ಅಳ್ಕೋತ ಅವ್ರ ಬಳಿ ತಾಯಿ ಬಳಿ ಹೋಗ್ತದ. ಅವನ ಬಳಿ ಭಾಳ ನೀತಿವಂತಿದ್ದಳು ಅವರವ್ವ. ಯಾಕಪ್ಪ ಯಾಕ ಅಂತ ಕೇಳ್ದಂಗೆಲ್ಲ ಹೇಳಿದನು. ಅವರವ್ವ ಅಂದಿದ್ದು. ಆವಾಗ ಅವರವ್ವ ಅಂತಾಳ, ಯಾಕಪ್ಪ ನಶ್ವರವಾದದಕ್ಕೆ ಯಾಕೆ ನೀ ಆಶೆ ಪಡ್ತಿ, ಶಾಶ್ವತವಾದದ್ದನ್ನು ಪಡಿ. ಏನು ಅಂತಾರ, ಪರಮಾತ್ಮನ ಪ್ರಾಪ್ತಿ ಮಾಡಿಕೊ. ಭಗವಂತವಲ್ಲದಂದ್ರೆ ನಿನಗೇನು ಕಡಿಮೆ ಅದ? ಆ ಹೋಗಿ ಭಗವಂತನ ನೀನು ತಪಸ್ಸು ಮಾಡಿ ಸಾಕ್ಷಾತ್ಕಾರ ಮಾಡಿಕೊ ಅಂತಂದಾಗ ಆವಾಗ ಮಗುವಿನ ಬಾಲಕ ಧ್ರುವ, ದೊಡ್ಡ ಮಲ್ಲ ಬಾಲಕ. ಹಿಂದಕ್ಕೆ ನೋಡ್ರಿ ಎಲ್ಲ ಮಹಾತ್ಮರು, ಎಲ್ಲ ಸತ್ಪುರುಷರೆಲ್ಲ ಶರಣರು ಆಗ್ಯಾಗವ್ರು. ಸಣ್ಣ ಸಣ್ಣವ್ರು ಇದ್ದಾಗನೇ ಅವರಿಗೆ ಜ್ಞಾನೋದಯ ಅದ, ಭಕ್ತಿ ಹುಟ್ಟ್ಯದ. ಮಕ್ಕಳು ಧ್ರುವ, ಪ್ರಹ್ಲಾದ ಇವರೆಲ್ಲರೂ, ಸಿದ್ದರಾಮೇಶ್ವರ, ಅಕ್ಕಮದ ಇವರೆಲ್ಲರೂ ಸಣ್ಣವ್ರು ಇದ್ದಾಗನೇ ಅವರು ಪರಮಾತ್ಮನನ್ನು ಭಕ್ತಿ ಮಾಡಬೇಕು ಅಂತ ಇಚ್ಛಾಯಿತು, ಜ್ಞಾನ ಪಡ್ಕೋಬೇಕು ಅಂತ ಇಚ್ಛಾಯಿತು. ಅವ್ರಿಗೆ 7 ವರ್ಷದಾಗ 8 ವರ್ಷದ ಜ್ಞಾನೋದಯ ಆಯಿತು. ನಮಗೆ 7 ಅಲ್ಲ, ನಮಗೆ 70 ವರ್ಷಗವ, ಇನ್ನೂ ಅರು ಇಲ್ಲ, ಪರಮಾತ್ಮನ ಅರು ಇಲ್ಲ. ಸತ್ಸಂಗ ಮಾಡಬೇಕು, ದೇವರ ಭಕ್ತಿ ಭಜನೆ ಮಾಡಬೇಕು ಅನ್ನೋ ಅರು ಇಲ್ಲ. 70 ವರ್ಷಗೆ 80 ವರ್ಷಗೆ ಅವ್ರಿಗೆ 8 ವರ್ಷ ಇದೆ, ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು. ಧ್ರುವ ಅಂತಾನ ಆ ತಾಯಿ ಹೇಳಿದಾಗ, ಧ್ರುವ ಅಂತ ನಾನು ಹೋಗಬೇಕು ಅಡವಿಗೆ, ಪರಮಾತ್ಮನ ತಪಸ್ಸು ಮಾಡಬೇಕು, ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಇಚ್ಛಾ ಮನಸ್ಸನ್ನು ಹೊಡೆದು. ಆವಾಗ ಅವರು ಅವುಗಂತಾನ 8 ವರ್ಷದ ಬಾಲಕ, ನಾನು ಹೋಗ್ತೀನವ, ನೀ ನನ್ನ ಜೊತೆಗೆ ಬರಬೇಕು ಅಂತಾನ. ಆವಾಗ ಅವ್ರ ತಾಯಿ ಅಂತಾಳ, ಮಗ ನನ್ನ ಆಶೀರ್ವಾದ ನಿನ್ನ ಸದಾ ನಿನ್ನ ಮೇಲೆ ಇರ್ತದ, ನೀ ಹೋಗು ಅಂತ ಕಳಿಸ್ತಾಳ. 8 ವರ್ಷದ ಬಾಲಕ ಅಡವಿಗೆ ಹೋಗ್ತಾನ, ಅರಣ್ಯಕ್ಕೆ ಹೋಗಿ ಕುಂತು ಗನಗರುವ ತಪಸ್ಸು ಮಾಡ್ತಾನ. ಅವನ ತಪಸ್ಸಿಗೆ ಪರಮಾತ್ಮ ಮೆಚ್ಚಿ ಬರ್ತಾನ. ಭಗವಂತ ಬಂದು ಅಲ್ವನು ಅದಕ್ಕೆ ಏನು ಬೇಡ್ತಿ ಬೇಡುವರ ಅಂದಾಗ ಅವ ಏನೂ ಬೇಡಲಿಲ್ಲ. ಪರಮಾತ್ಮ ನನಗೆ ಸದ್ಗತಿಯನ್ನು ಕೊಡು, ಮೋಕ್ಷವನ್ನು ಕೊಡು, ಆನಂದವನ್ನು ಕೊಡು ಅಂತ ಬೇಡಿದನಲ್ಲ. ಆ ಧ್ರುವನ ಭಕ್ತಿಗೆ ಏನು ಅಂತಾರ, ನಿನ್ನ ಕೀರ್ತಿ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವವರೆಗೂ ನಿನ್ನ ಹೆಸರು ಸದಾ ಇರಲಿ ಅಜರಮರವಾಗಿ ಅಂಥೇಳಿ ಧ್ರುವನಿಗೆ ಧ್ರುವ ನಕ್ಷತ್ರ ತಾರೆ ಅಂತ ಆಕಾಶದೊಳಗೆ ನಕ್ಷತ್ರ ಅದಾವು, ಧ್ರುವನ ಹೆಸರ ಮೇಲೆ ಅದ. ಇನ್ನು ಅಂದ ಬಳಿಕ ಎಂಥ ಭಕ್ತಿ ಇತ್ತು. ಯಾಕೆ ಅವನು ಪರಮಾತ್ಮನ ನಂಬಿಕೆ ಇಟ್ಟಿದ್ದವ, ಶ್ರದ್ಧಾ ಇಟ್ಟಿದ್ದ. ಅದಕ್ಕೆ ನಾವು ಶ್ರದ್ಧೆ ಭಗವಂತನ ಒಲಿಸಿಕೊಳ್ಬೇಕಾದ್ರೆ ಶ್ರದ್ಧಾ ಇರಬೇಕು, ನಂಬಿಕೆ ಇರಬೇಕು. ಜಗತ್ತಿನಲ್ಲಿ ಏನು ಅಂತಾರ, ಯಾರಿಗ್ಯಾರು ಇಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುರುಳಿ ನಿಜವಿಲ್ಲ ಹರಿ ಅಂದ್ರೆ. ಕೆಟ್ಟವಂಗೆ ಕೆಳೆಯಿಲ್ಲ ಅಂದ್ರೆ ಜಗತ್ತಿನಲ್ಲಿ ಯಾರಿಗ್ಯಾರಿಲ್ಲ. ಕೆಟ್ಟ ಕಾಲಕ್ಕೆ ಯಾರೂ ಆಗಂಗಿಲ್ಲ. ನಿನ್ನಲ್ಲಿ ಇದ್ದಾಗನೇನು ಅಂತ ಎಲ್ಲರೂ ಬರ್ತಾರ. ನಿನಗೆ ಆಪತ್ತು ಕಾಲ ಬಂದಾಗ, ಕಷ್ಟ ಬಂದಾಗ, ಬಡತನ ಬಂದಾಗ, ದಾರಿದ್ರ್ಯ ಬಂದಾಗ, ದುಃಖ ಆದಾಗ ಯಾರು ಬರಂಗಿಲ್ಲ. ನನ್ನವರು ಅನ್ನವರೇ ದೂರ ಆಗ್ಬಿಡ್ತಾರಂತ. ಅದಕ್ಕಾಗಿನೇ ಶರಣರು ಹೇಳ್ತಾರೆ, ಬಸವಣ್ಣವ್ರಂತಾರ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದೆಯ, ಚಂದ್ರ ಕುಂದೇ ಕುಂದುವುದು. ಚಂದ್ರಂಗೆ ರಾವು ಅಡ್ಡ ಬಂದಲ್ಲಿ ಅಂಬುದಿ ಮುನಿ ಬೊಬ್ಬಿಟ್ಟಿತ್ತೆ. ಅಂಬುದಿ ಆ ಮುನಿ ಆಪೋಷಣ ಕೊಂಬಲ್ಲಿ ಚಂದ್ರನ ಅಡ್ಡ ಬಂದನೆ ಆರಿಗಾರಿಲ್ಲ, ಕೆಟ್ಟವಂಗೆ ಕೇಳಿಲ್ಲ, ಜಗದ ನೆಂಟ ನೀನೇಯ ಕೂಡಲ ಸಂಗಮದೇವು. ಜಗತ್ತಿನಲ್ಲಿ ಯಾರಿಗೆ ಯಾರಿಲ್ಲ ಅಂತ. ಜಗದ ನೆಂಟ ಯಾರು, ಜಗದ ರಕ್ಷಕ ಯಾರು, ಪರಮಾತ್ಮದ. ಜಗ ಒಡೆಯದ ನಮ್ಮ ಅವನನ್ನು ಏನು ಅಂತಾರ ನಂಬಂತಾರ. ಯಾಕಂತಾರ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದೇ. ಹುಣ್ಣಿಮೆ ದಿನ ಚಂದ್ರ ಪೂರ್ಣ ಉದಯ ಆಗ್ತಾನ. ಹುಣ್ಣಿಮೆ ದಿನ ಚಂದ್ರನ ಬೆಳಕಿಗೆ ಸಮುದ್ರ ಉಕ್ಕಿ ಇರ್ತದಂತ. ಚಂದ್ರನಿಗೂ ಮತ್ತು ಸಮುದ್ರಕ್ಕೂ ಗೆಳತನದ. ಆದರೂ ಸಹಿತ ಚಂದ್ರನಿಗೆ ಬಂದ ಕಷ್ಟ ಕಾಲಕ್ಕೆ ಆ ಗೆಳತನ ಏನು ಕೆಲಸ ಕೊಡ್ಲಿಲ್ಲಂತ. ಚಂದ್ರನಿಗೆ ಚಂದ್ರಗ್ರಹಣ ಅಂತ ಹಿಡಿತದ ನೋಡ್ರಿ, ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಹಿಡಿತಾವಲ್ಲ, ಅವ್ರಿಗೂ ದೇವತೆಗಳು ಕಷ್ಟ ಬರ್ತಾವಂತ. ಚಂದ್ರಗ್ರಹಣ ಹಿಡಿದಾಗ ಚಂದ್ರನಿಗೆ ಕಷ್ಟ ಬಂದಾಗ ಸಮುದ್ರ ಹೋಗಿ ಸಹಾಯ ಮಾಡಲಿಲ್ಲ. ಆದ್ರೆ ಎಷ್ಟು ಗೆಳತನ ಇತ್ತಲ್ಲ.
ಸಮುದ್ರಕ್ಕೂ ಚಂದ್ರನಿಗೂ. ಮತ್ತು ಅಂಬುದಿ ಮುನಿ ಆಪೋಷಣ ಕೊಂಬಲ್ಲಿ, ಅಂಬುದಿ ಏನು ಸಮುದ್ರವನ್ನೇ ಅಗಸ್ತ್ಯ ಮಹರ್ಷಿ ಕುಡಿದ್ರಂತ. ಆ ಕುಡಿಯುವ ಕಾಲಕ್ಕೆ ಚಂದ್ರ ಬಂದು ಏನು ಸಹಾಯ ಮಾಡಿದನೇನು, ಕಷ್ಟ ಬಂದಾಗ ಬಿಡಿಸಲಿಲ್ಲ. ಅದಕ್ಕಾಗಿ ಯಾರಿಗ್ಯಾರಿಲ್ಲ ಕೆಟ್ಟ ಬೆಂಕಿ ಜಗತ್ತಿನಲ್ಲಿ ಯಾರಿಗ್ಯಾರಿಲ್ಲಪ್ಪ. ಕೆಟ್ಟ ಕಾಲಕ್ಕೆ ಕೆಟ್ಟಂಗೆ ಕೆಳೆಯಲು ಜಗದ ನೆಂಟ ನೀನೆಯ ಕೂಡಲ ಸಂಗ. ಪರಮಾತ್ಮ ಒಬ್ಬನೇ ನಿನಗೇನು ಅಂತ್ಯಾರ ಆಪತ್ತು ಕಾಲದಲ್ಲಿ ಸದಾ ಭಗವಂತನ ರಕ್ಷಣೆ ಮಾಡ್ತಾನಂತ. ಅದಕ್ಕೆ ನಾವು ಪರಮಾತ್ಮ ನಂಬಬೇಕು. ನಂಬಿ ನಾವೇನು ಅಂತ್ಯ ನಮ್ಮ ನಡೆದಾಗ ಮಾತ್ರ ನಮ್ಮ ಜನ್ಮ ಕಲ್ಯಾಣ ಆಗ್ತದಂತ. ಅದಕ್ಕಾಗಿಯೇ ಮನುಷ್ಯನಲ್ಲಿ ಏನಿರಬೇಕು ಅಂತ ಒಂದು ಭಕ್ತಿ ಇರಬೇಕು. ಮನುಷ್ಯ ಜನ್ಮ ಶ್ರೇಷ್ಠದ. ಮನುಷ್ಯ ನೀತಿವಂತನಾಗಬೇಕು, ಆಚಾರವಂತನಾಗಬೇಕು, ಧರ್ಮವಂತನಾಗಬೇಕು. ಅಂದಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ. ಆಚಾರಹೀನ ಮನುಷ್ಯನಿಗೆ ಯಾವ ದೇವತೆಗಳು ಯಾರೂ ಉದ್ಧಾರ ಮಾಡಂಗಿಲ್ಲ ಅಂತಾರೆ. ಅದಕ್ಕೆ ಮನುಷ್ಯನಲ್ಲಿ ಭಕ್ತಿ ಒಂದು ಶ್ರದ್ಧಾ ಇರಬೇಕು ಅಂತಾರೆ. ಭಕ್ತಿ ಶ್ರದ್ಧಾ ಎತ್ತು ಅಂತ್ಯಾರ ಅಲ್ಲಿ ಭಗವಂತನ ಒಲಿಮೆ ಆಗ್ತದಂತ. ಅದಕ್ಕಾಗಿಯೇ ಅನಂತ ಶರಣರು ನೋಡ್ರಿ, ಅವರ ಜೀವನದೊಳಗೆ ಎಷ್ಟು ಭಕ್ತಿ ಒಂದನ್ನೇ ಮಾಡ್ಯಾರ, ಮತ್ತೇನು ಮಾಡಲ್ಲ. ಭಕ್ತಿಯನ್ನು ಮಾಡಿ ಅವರು ಭಗವಂತನ ರಚಿಕೊಂಡ್ರು. ಈಗ ನೀರದ ಏನು ಅಂತ ಕೇಳಿದ್ರೆ ರಾಡಿಯದ, ನೀರ ರಾಡಿಯದ, ಅಲ್ಲಿ ನಮ್ಮ ಮುಖ ಕಾಣಂಗಿಲ್ಲ. ಆ ರಾಡಿ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕಾಗಿಲ್ಲ, ಬಿಡಬೇಕಷ್ಟೇ. ತಾನಾಗಿ ಎಲ್ಲ ಹೊಲಸೆಲ್ಲ ಕೆಳಗೆ ಹೋಗ್ತದೆ, ಮ್ಯಾಲ ತಿಳಿ ನೀರು ಬರ್ತವ, ನಾವು ಕುಡ್ಲಿಕ್ಕೆ ಬರ್ತದೆ, ನಮ್ಮ ಮುಖ ಕಾಣ್ತದೆ. ಹಂಗೆ ನಮ್ಮಲ್ಲಿ ಅನಂತ ದೋಷಗಳಿದ್ರೆ ಅವೆಲ್ಲವನ್ನು ಏನು ಅಂತ್ಯಾರ ಎಣಸಬಾರದು. ಅವೆಲ್ಲವನ್ನು ಮರೆತು ಭಗವಂತನನ್ನು ನಂಬಿಕೊಂಡು ಇದ್ದಾಗ ಮಾತ್ರ ಆ ಪರಮಾತ್ಮ ಎಲ್ಲ ಏನು ಅಂತ್ಯಾರ ತನ್ನೊಳಗೆ ಅವು ಆಯ್ಕೆ ಮಾಡ್ಕೋತಾನ. ಅದಕ್ಕೆ ಭಕ್ತಿ ಬಹಳ ಪ್ರಾಮುಖ್ಯದ. ಭಕ್ತಿಗೆ ಭಗವಂತ ಒಲಿತನ ಸಮೀಪ ಆಗ್ತಾನಂತ. ಅದಕ್ಕಾಗಿ ಏನು ಅಂತ್ಯಾರ 12ನೇ ಶತಮಾನದೊಳಗೆ ಎಲ್ಲ ಶರಣರು ಎಷ್ಟು ಭಕ್ತಿ ಮಾಡಿದ್ರಲ್ಲ. ಕರಿಕಾಲ ಚೋಳ ರಾಜ ಅಂತ ರಾಜ ಇದ್ದನು. ಆ ರಾಜನ ಆಸ್ಥಾನದೊಳಗೆ ಒಬ್ಬ ಚೆನ್ನ ಅಂತ ಕುದುರೆ ಸವಾರಿ ಇದ್ದ. ಪರಮಾತ್ಮನ ಮೇಲೆ ಬಹಳ ಭಕ್ತಿ, ಅಪಾರವಾದ ಭಕ್ತಿ. ನಿತ್ಯ ಪರಮಾತ್ಮನ ಪೂಜೆ ಮಾಡ್ತಿದ್ದ, ನಿತ್ಯ ಪರಮಾತ್ಮನ ಧ್ಯಾನ ಮಾಡ್ತಿದ್ದ, ನಿತ್ಯ ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ದ, ನಿತ್ಯ ಭಗವಂತನ ನೈವೇದ್ಯವನ್ನು ಹಿಡಿತಿದ್ದ. ಮನುಷ್ಯ ಜನ್ಮ ಶ್ರೇಷ್ಠ. ಯಾವ ಮನುಷ್ಯ ತನ್ನ ಜೀವನದೊಳಗೆ ಶಿವಚಿಂತನೆ ಶಿವ ಧ್ಯಾನ ಮಾಡೋದಿಲ್ಲ, ಅವನ ಜೀವನ ಅದು ವ್ಯರ್ಥ ಆಗ್ತದಂತ. ಹೆಂಗೆ ಅದಕ್ಕೆ ಶರಣರು ಬೈದರು, ಶಿವಚಿಂತೆ ಶಿವ ಧ್ಯಾನ ಇಲ್ಲದ ಮನುಷ್ಯರಿಗೆ ಸೆಗಣಿಗೆ 1000 ಹುಳ ಹುಟ್ಟಿ ಸತ್ತಂತೆ. ಈಗ ಹೆಂಡ್ಯಾಗಳ ಹುಡ್ತದ, ಅನಂತ ಹುಳ ಹುಟ್ಟಿ ಹೆಂಗೆ ವ್ಯರ್ಥ ಸತ್ತು ಹೋಗ್ತವ. ಹಂಗೆ ಆಗಬಾರ್ದು ನಮ್ಮ ಜೀವನ. ಯಾವ ಮನುಷ್ಯ ತನ್ನ ಜೀವನದಲ್ಲಿ ಶಿವನ ಚಿಂತನೆ ಶಿವನ ಧ್ಯಾನ ಶಿವನ ನಾಮಸ್ಮರಣೆ ಮಾಡೋದಿಲ್ಲ, ಅವನ ಜೀವನ ಹೆಂಡ್ಯಾಗಿನ ಹುಳ ಹುಟ್ಟದಂಗೆ ವ್ಯರ್ಥ ಅಂತ ಬೈದರ ಶರಣರು. ಹಂಗೆ ಆಗಬಾರ್ದು ಅಂತಾರೆ. ಆ ಕರಿಕಾಲ ಚೋಳ ರಾಜ ನಿತ್ಯ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ, ಅಲ್ಲಿ ಶಿವಲಿಂಗ ಇತ್ತು, ಶಿವಾಲಯ ಒಂದು ದೇವರ ಗುಡಿ ಇತ್ತು, ಶಿವಲಿಂಗ ಇತ್ತು. ನಿತ್ಯ ಶಿವಲಿಂಗಕ್ಕೆ ಹೋಗಿ ಏನು ಅಂತಾರ ನೈವೇದ್ಯ, ಒಂದಲ್ಲ 56 ಪ್ರಕಾರದ ಎಡಿ ಮಾಡಿ ಒಯ್ದು ಅಡಿಗೆ ಮಾಡಿ ಒಯ್ದು ಶಿವಲಿಂಗಕ್ಕೆ ಹಿಡಿತಿದ್ದ. ಪರಮಾತ್ಮ ಸ್ವೀಕಾರ ಮಾಡುವಂತೆ ಪ್ರಾರ್ಥನೆ ಮಾಡ್ತಿದ್ದ. ಆ ಪರಮಾತ್ಮ ಗುಪ್ತವಾಗಿ ಅದನ್ನು ಸ್ವೀಕಾರ ಮಾಡ್ತಿದ್ದ. ಆ ರಾಜ ಒಂದು ಕಂಬದ ಮರಿ ನಿಂತು ಬಿಡ್ತಿದ್ದ, ಭಗವಂತ ಬಂದು ಗುಪ್ತವಾಗಿ ಅದನ್ನು ಸ್ವೀಕಾರ ಮಾಡ್ತಿದ್ದ. ಪಂಚಪಕ್ವಾನ ಅಡಿಗೆ. ಆ ರಾಜನ ಆಸ್ಥಾನದೊಳಗೆ, ಕರಿಕಾಲ ಚೋಳನ ರಾಜನ ಆಸ್ಥಾನದೊಳಗೆ ಕುದುರೆ ಸವಾರಿ ಚೆನ್ನ ಅಂತಿದ್ದ. ಚೆನ್ನ ತನ್ನ ಕಾಯಕ ಮಾಡ್ತಿದ್ದ. ಕಾಯಕ ಮಾಡಿಕೊಂಡು ಮನೆಯಲ್ಲಿ ನಿತ್ಯ ಅಷ್ಟೇ ಗುಡಿಸಿಲ್ಲ, ಮನೆಯಲ್ಲಿ ಅಂಬಲಿ ಅಡಿಗೆ ಮಾಡ್ತಿದ್ರು. ಅವೇ ಅಂಬಲಿನೇ ದೇವರಿಗೆ ನೈವೇದ್ಯ ಮಾಡಿ ಎಡೆ ಮಾಡಿ ಅದನ್ನು ತಾನು ಸ್ವೀಕಾರ ಮಾಡ್ತಿದ್ದ. ಪರಮಾತ್ಮನ ನೈವೇದ್ಯ ಹಿಡಿತಿದ್ದ. ಪರಮಾತ್ಮನಿಗೆ ಹಸಿವಿಲ್ಲ, ಆದರೆ ಭಕ್ತಿ ನೋಡ್ತಾನೆ ಪರಮಾತ್ಮ. ಅವನೇ ಪರಮಾತ್ಮ ನಿತ್ಯ ತೃಪ್ತದನ, ಪರಮಾತ್ಮ ಪೂರ್ಣದನ. ನಾವೇನು ಅವನಿಗೆ ಕೊಟ್ಟು ನಾವು ತೃಪ್ತಿ ಪಡಿಸ್ಬೇಕಾಗ್ಯದ. ಇದೆಲ್ಲ ಅವನದೇ ಅದ, ನಮ್ಮದೇನೂ ಇಲ್ಲ. ಮಳೆ ಗಾಳಿ ಬೆಳೆ ಪರಮಾತ್ಮ ಅವ ಕೊಟ್ಟಿದ್ದ, ಅವ ಕೊಟ್ಟಿದ್ದೆ ಅವನಿಗೆ ಕೊಡ್ಲಿಕ್ಕೆ ನಮ್ಮ ಮನಸ್ಸು ವಲ್ಲ ಅಂತದ. ಅದಕ್ಕೆ ಪರಮಾತ್ಮನಿಗೆ ಹಸಿವಿಲ್ಲ, ಭಕ್ತಿ ನೋಡ್ತಾನಂತ. ಅದಕ್ಕೆ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ. ಭಕ್ತಿಗೆ ಭಾವಕ್ಕೆ ಪರಮಾತ್ಮ ಅನುಕೂಲ ಆಗ್ತಾನಂತ. ಅದಕ್ಕೆ ಕೊನೆಗೇನು ಅಂತ್ಯಾರ, ಒಂದು ದಿವಸ ರಾಜ ಹೀಗೆ ದಿನನಿತ್ಯ ನಡೆದಿತ್ತು. ಒಂದು ದಿವಸ ಏನು ಅಂತ್ಯಾರ, ಭಗವಂತ ಆ ಪ್ರಸಾದ ಸ್ವೀಕಾರ ಮಾಡಲಿಲ್ಲ. ಆ ರಾಜ ಅಂತನ ನಿತ್ಯ ಬಂದು ಪರಮಾತ್ಮ ಸ್ವೀಕಾರ ಮಾಡ್ತಿದ್ರು. ಇವತ್ತು ಯಾಕೆ ಅದು ಪ್ರಸಾದ
ಊಟ ಮಾಡಲ್ಲಾಗ್ಯಲ್ಲ ಅಂತ ತಿಳಿದು ಶಿಟ್ಟಿಗೆ ಬಂದು ಏನು ಮಾಡ್ತಾನೆ, ಇವತ್ತು ನೀನು ನೈವೇದ್ಯ ಉಂಡಿಲ್ಲ ಅಂದ್ರೆ ಅಲ್ಲೇ ಒಂದು ಹಾತಾರಿತ ಖಡ್ಗಿತ್ತಂತ, ಇದೇ ಖಡ್ಗದಿಂದ ನಾನು ಕುತ್ತಿಗೆಯನ್ನು ಕತ್ತರಿಸಿಕೊಂಡು ಬಿಡ್ತೀನಿ, ನಿನ್ನ ಮುಂದೆ ನಾನು ಪ್ರಾಣವನ್ನು ಹೋಗಲ್ಯಾಕ ಅಂತ ತಿಳಿದು ಆ ಖಡ್ಗದಿಂದ ತನ್ನ ಕುತ್ತಿಗೆ ಕತ್ತರಿಸ್ಕೋಬೇಕಂತ ತಯಾರಾಗ್ತಾನ. ಆವಾಗ ಪರಮಾತ್ಮ ಲಿಂಗದೊಳಗೆ ಪ್ರಕಟ ಆಗಿ ಅವನ ಕೈ ಹಿಡಿತಾನೆ. ಅವನಿಗೆ ರಾಜನ ಕೈ ಹಿಡಿದಂತನ ಗುಪ್ತವಾಗಿ ಅಂತಾನೆ, ಏನು ಅಂತಾರ, ಯಾಕೆ ಪ್ರಸಾದ ಸ್ವೀಕಾರ ಮಾಡಿಲ್ಲ ಅಂತ ಕೇಳಿದ ಅವಂದನು ಪರಮಾತ್ಮ ಅಂತಾನ, ನಾ ಇವತ್ತ ಚೆನ್ನನ ಮನೆಯೊಳಗ ಅಂಬಲಿ ಉಂಡಿನಿ, ಸ್ವೀಕಾರ ಮಾಡಿ, ಅಂಬಲಿ ಭಾಳ ರುಚಿಯಾಗಿತ್ತು, ನನ್ನ ಹೊಟ್ಟೆ ತುಂಬ್ಯಾದ ಅಂತಂದನು ಪರಮಾತ್ಮ. ಆವಾಗ ರಾಜಂದು ಎಲ್ಲ ಮೈಯೊಳಗಿಂದೆಲ್ಲ ಹಿಡಿತಲ್ಲ, ಅವನಲ್ಲಿ ಅಹಂಕಾರ ಇತ್ತು, ಅವನ ಮನಸ್ಸು ಎಲ್ಲ ಏನು ಭಾಳ ಪರಿವರ್ತನೆ ಆಯಿತು. ಚೆನ್ನನ ಮನೆಯೊಳಗೆ ಇವತ್ತು ಅಂಬಲಿ ಕುಡೋಣ ಅಂತ ಅಂದ ಬಳಿಕ ಪರಮಾತ್ಮ ಮಾಯಾಗಿಬಿಟ್ಟ. ಆವಾಗ ಅವನಿಗೆ ತೆರೆಯಾಗ ಬಂತಂತ, ಎಂಥವ ಇದ್ದಿರಬೇಕು ಅಂಥೇಳು. ಅವನ ಆಸ್ಥಾನದೊಳಗೆ ಚೆನ್ನ ಕುದುರೆ ಸವಾರ ಇತ್ತಲ್ಲ, ಚೆನ್ನನ ಮನೆಗೆ ಓಡಿ 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 ಹೋಗ್ತಾನೆ, ಗುಡಿಸಲಿಕ್ಕೆ ಹೋಗ್ತಾನೆ. ಎಲ್ಲರ ಹತ್ರ ಏನು ಹೊಚ್ಚಿದ್ದಿ ರಾಜ, ಅವನ ಗುಡಿಸಲಿಕ್ಕೆ ಯಾಕೆ ಹೋಗ್ತಿ ಅಂತ ಕೇಳಿದ್ರು. ಇಲ್ಲ, ನಾವು ಹೋಗಬೇಕಾಗ್ಯದಂದ್ರೆ ಗುಡಿಸಲ ಅಷ್ಟೇ, ಗುಡಿಸಲೊಳಗೆ ಅವ್ರ ದಂಪತಿಗಳಿದ್ದರು. ಆವಾಗ ಚೆನ್ನ ಅಂತ ಹೋಗಿ ಅವನು ಪಾದಕ್ಕೆ ಬಿದ್ದು ಬಿಡ್ತಾನೆ. ಗಾಬರಿ ಆಗ್ತಾನೆ, ಯಾಕ್ರಿ ರಾಜರಿ, ಯಾಕ್ರಿ ತಪ್ಪಾಯ್ತು, ಹೇಳ್ರಿ, ಕ್ಷಮ ಮಾಡು ಅಂತಾನೆ. ಯಾಕ ಅಂತ ಕೇಳಿದಾಗ ಭಗವಂತ ಪರಮಾತ್ಮ ನಿನ್ನಲ್ಲಿ ಎಂಥ ಭಕ್ತಿ ಅದ, ನಿನ್ನಲ್ಲಿ ಎಂಥ ನಂಬಿಕೆ ಅದ, ಶ್ರದ್ಧಾ ಅದಲ್ಲ, ನಿನ್ನ ಶ್ರದ್ಧಾ ನಂಬಿಕೆಗೆ ಪರಮಾತ್ಮ ಇವತ್ತು ನಿನ್ನ ಮನೆಯೊಳಗೆ ಗುಡಿಸಲೊಳಗೆ ಮನೆಯೊಳಗೆ ಬಂದು ಚಪ್ಪರ ಮನೆಯೊಳಗೆ ಬಂದು ಅಂಬಲಿ ಕೊಡೋದನಂತ. ಅಂಬಲಿ ಬಹಳ ರುಚಿಯಾಗಿತ್ತಂತ, ಹೊಟ್ಟೆ ತುಂಬ್ಯಾದ ಅಂತಂದನು. ನಾನು 56 ಪ್ರಕಾರ ಅಡಿಗೆ ಮಾಡೋದು ಸಹಿತ ಪರಮಾತ್ಮ ಹಿಂಗೆ ಅಂದಿಲ್ಲ ಅಂತಂದಾಗ ನೀನು ಶ್ರೇಷ್ಠ, ಅದಕ್ಕಾಗಿ ನೀನು ಚೆನ್ನನೆತ್ತ ಚೋಳನೆತ್ತ ಅಂದರು. ಚೋಳನ ಭಕ್ತಿ ಅದು ಆಗಲಿಲ್ಲ, ಅದು ಶ್ರದ್ಧಾ ಇರಲಿಲ್ಲ. ಚೆನ್ನನ ಭಕ್ತಿ ಅದು ನಂಬಿಕೆ ಇತ್ತು, ಪರಮಾತ್ಮ ನಂಬಿದ್ದವ. ಆ ನಂಬಿಕೆ ಪರಮಾತ್ಮ ಸಮೀಪ ಬಂದಲ್ಲ. ಅದಕ್ಕಾಗಿ ನಮ್ಮ ಮನುಷ್ಯನಲ್ಲಿ ಒಂದು ಪರಮಾತ್ಮನ ಭಕ್ತಿ ಇರಬೇಕು, ಸದ್ಗುರುವಿನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಮತ್ತು ಪರಮಾತ್ಮನಲ್ಲಿ ಭಕ್ತಿ ಇತ್ತು ಅಂತೇಳಿ ಆ ಪರಮಾತ್ಮ ಎಲ್ಲ ನಮ್ಮ ಸಮಸ್ಯೆಗಳನ್ನು ಕಳೀತಾನೆ. ಪರಮಾತ್ಮನ ಭಕ್ತಿ ಇತ್ತು, ಪರಮಾತ್ಮ ಎಲ್ಲ ಸಮಸ್ಯೆ ಕಳೀತಾನೆ. ಅದಕ್ಕಾಗಿನೇ ಪರಮಾತ್ಮನಿಗೆ ವೈದ್ಯನಾಥ ಅಂತ ಹೆಸರದ. ನಮ್ಮ ಸಮಸ್ಯೆ ಏನೋ ಎಲ್ಲವನ್ನೂ ಪರಮಾತ್ಮನಿಂದ ಹೇಳಬೇಕು. ನನ್ನ ಅಪರಾಧ, ನನ್ನ ತಪ್ಪು, ಕ್ಷಮ, ಮಾನ, ಅಪಮಾನ, ಎನ್ನ ವಾಮಕ್ಷಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತ ಕೂಡಲ ಸಂಗಮ ದೇವ. ಭಕ್ತಿ ಭಾಂಡಾರಿ ಬಸವಣ್ಣರು ಎಷ್ಟು ವಿನಯ ಅದ, ಎಷ್ಟು ಪ್ರಾರ್ಥನೆ ಅದ, ಅವು ಎಂಥದ್ದು ಬೇಡ್ಕೊಂಡ್ರಲ್ಲ. ನನ್ನ ಮಾನ ಅಪಮಾನ, ನನ್ನ ವಾಮ ಕ್ಷಮೆ ಎಲ್ಲ ನಿಂದು ಅಂತ ಅವನಿಗೆ ಸರ್ವಾರ್ಪಣೆ ಸಮರ್ಪಣೆ ಭಾವನೆಯಿಂದ ಅರ್ಪಣೆ ಮಾಡೋದಿಲ್ಲ ಅವರು. ಅದಕ್ಕೆ ಬಳ್ಳಿಗೆ ಕಾಯಿ ದಿಮ್ಮಿತ್ತ ಕೂಡಲ ಸಂಗಮ ದೇವ. ಬಳ್ಳಿ ಕಾಯಿ ಭಾರ ಆಗಂಗಿಲ್ಲ. ಈಗ ಬಳ್ಳಿ ಇರ್ತದ, ಒಂದು ಕುಂಬಳಕಾಯಿ ಇರ್ತದ, ಆ ಕುಂಬಳಕಾಯಿ ಆ ಬಳ್ಳಿಗೆ ಭಾರ ಆಗಂಗಿಲ್ಲ. ನೋಡ್ಲಿಕ್ಕೆ ಕಾಯಿ ದೊಡ್ಡದದ, ಆದ್ರೆ ಭಾರ ಆಗಂಗಿಲ್ಲ. ಹಾಗೆ ಭಗವಂತನಿಗೆ ಭಕ್ತ ಭಾರ ಆಗಂಗಿಲ್ಲ. ಅದಕ್ಕೆ ಪರಮಾತ್ಮ, ನಾನು ನಿನಗೆ ಭಾರ ಅಲ್ಲ, ಅದಕ್ಕೆ ನಿನಗೆ ಸಮರ್ಪಣೆ ಭಾವನೆಯಿಂದ ನಾನು ಅರ್ಪಣೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಭಕ್ತಿ ಸ್ವೀಕಾರ ಮಾಡು ಅಂಥೇಳಿ ಅವರು ಬೇಡಿಕೊಂಡರಲ್ಲ. ಹಾಗೆ ನಮ್ಮಲ್ಲಿ ಪರಮಾತ್ಮನ ಭಕ್ತಿ, ಸದ್ಗುರುವಿನಲ್ಲಿ ಭಕ್ತಿ ಇರಬೇಕು. ಸದ್ಗುರುವಿನ ವಚನದಲ್ಲಿ ಶ್ರದ್ಧಾ ಇರಬೇಕು, ಗುರುವಚನದಲ್ಲಿ ಶ್ರದ್ಧಾ ಇರಬೇಕು, ಗ್ರಂಥದಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇತ್ತು ಅಂತ ಕೇಳಿದ್ರೆ ಅಲ್ಲಿ ಪರಮಾತ್ಮ ಅಲ್ಲಿದ್ದಾನಂತ. ಅದಕ್ಕೆ ನಂಬಿಕೆ ಬಹಳ ಶ್ರೇಷ್ಠದ. ಸಿದ್ಧಾರೂಢಪ್ಪವರು ನಿತ್ಯ ಏನು ಅಂತಾರ, ಮಠದೊಳಗೆ ಶಾಸ್ತ್ರ ಹೇಳ್ತಿದ್ರಂತವ್ರು. ಶಾಸ್ತ್ರ ಹೇಳ್ತಿದ್ರು, ಕೇಳ್ತಿದ್ರಂತ. ಕಬೀರ ಅಂತ ಒಬ್ಬ ಶಿಷ್ಯ ಇದ್ದ, ಶಾಸ್ತ್ರ ಮುಂದೆ ಕೇಳ್ತಿದ್ದನಂತ. ಅವ್ರ ಅಪ್ಪವರು ಶಾಸ್ತ್ರ ಏನು ಹೇಳ್ತಿದ್ರು, ನೋಡು ಕಬೀರ, ಇದು ಜಗತ್ತೆಲ್ಲ ಸುಳ್ಳದ, ಜೀವ ಬ್ರಹ್ಮ ಏನು, ಜೀವ ಪರಮಾತ್ಮನೇ ಏನು, ಜೀವ ಪರಮಾತ್ಮದನ ಸತ್ಯದನ ಅಂತಿದ್ರು. ಹೌದಪ್ಪ ಅಂತಿದ್ರು. ಜಗತ್ತು ಸುಳ್ಳದ, ಜೀವ ಬ್ರಹ್ಮ ಇದು ಸತ್ಯದ ಅಂತ ಹೇಳ್ತಿದ್ರಂತ. ಹೌದಪ್ಪ ಅಂತನು ಅವ ಕಬೀರ. ಮುಂದೆ ಮರುದಿವ್ಸ ಮತ್ತೆ ಶಾಸ್ತ್ರ ಹೇಳಕತ್ತಾರಂತ. ಅವಾಗ ಅವ್ರು ಹೇಳಕತ್ತಾರ, ನೋಡು ಕಬೀರ, ಜಗತ್ತು ಇದೇನು ಅಂತಾರ, ಅವರನ್ನು ಸುಳ್ಳನಿದ್ರು, ಸತ್ಯದ. ಜೀವ ಬ್ರಹ್ಮ ಆಗಂಗಿಲ್ಲ, ಜೀವ ಬ್ಯಾರೆ ಬ್ರಹ್ಮ ಬ್ಯಾರೆ, ಜಗತ್ತು ಸತ್ಯದ ಅಂತಿದ್ರು. ಆವಾಗ ಹೌದಪ್ಪ ಅಂದರು ಕಬೀರ. ಆವಾಗ ಸಿದ್ಧಾರೂಢಪ್ಪರು ಅಂದ್ರಂತ, ನಿನ್ನನು ಶಾಸ್ತ್ರ ಹೇಳುವಾಗ
ಖರೆ ಅಂದಾಗನು ನೀ ಹೌದಂದಿ, ಸುಳ್ಳು ಅಂದ್ರೂ ಹೌದಂದಿಲ್ಲ ಅಂದಾಗ ಆವಾಗ ಅಂತನ ಕಬೀರ, ಯಪ್ಪ ನಾ ಶಾಸ್ತ್ರಕ್ಕೆ ನಂಬಿಲ್ಲ, ನಾನು ನಿನ್ನ ಗುರುವಿನ ಮಾತಿಗೆ ನಂಬಿನಿ, ನಿನ್ನ ವಚನಕ್ಕೆ ನಂಬಿನಿ. ನೀ ಸತ್ಯ ಅಂದ್ರೆ ಸತ್ಯ ಆಗ್ತದ, ಸುಳ್ಳು ಅಂದ್ರೆ ಸುಳ್ಳು ಆಗ್ತದ. ಜೀವ ಪರಮಾತ್ಮ ಆಗ್ತಾನ ಅಂತಂದ್ರೆ ಜೀವ ಪರಮಾತ್ಮ ಆಗ್ತಾನ. ಜೀವ ಪರಮಾತ್ಮ ಎಂದಿಗೂ ಮನುಷ್ಯ ಮಹಾದೇವ ಆಗಂಗಿಲ್ಲ ಅಂತಂದ್ರೆ ಆಗಂಗಿಲ್ಲ. ಅಂದ ಬಳಿಕ ನಾ ಶಾಸ್ತ್ರಕ್ಕೆ ನಂಬಿಲ್ಲ, ನಾನು ನಿನಗೆ ನಂಬಿನಿ, ನಿನ್ನ ವಾಣಿಗೆ ನಂಬಿನಿ, ನಿನ್ನ ವಚನಕ್ಕೆ ನಂಬಿನಿ ಅಂದ್ರಲ್ಲ, ಅದಕ್ಕೆ ಗುರುವಿನ ವಚನದಲ್ಲಿ ಎಷ್ಟನ್ನು ಅಪಾರ ಶ್ರದ್ಧಾ ಇರಬೇಕು. ಅದಕ್ಕೆ ಗುರುವಿನ ಮೇಲೆ ಶ್ರದ್ಧಾ ನಂಬಿಕೆ ಇರಬೇಕು. ಸಿದ್ಧಾರೂಢಪ್ಪವರು ಹಿಂಗೆ ಕೈಲಾಸ ಮಂಟಪ ಏರ್ತಿದ್ರಂತ. ಏರುವಾಗ ಭಕ್ತರಂತಿರಂತ, ಯಪ್ಪ ನಾ ಕೈ ಹಿಡಿತೀನಿ ಅಂತಿದ್ರಂತ. ಸಿದ್ಧಾರೂಢಪ್ಪರ ಅಂದ್ರತ, ಬ್ಯಾಡಪ್ಪ ಹಿಡಿಬೇಡ, ನೀವು ಸಂಸಾರಿಕರಪ್ಪ, ನೀವು ಯಾವಾಗ ಕೈ ಹಿಡಿತೀರಿ ಯಾವಾಗ ಕೈ ಬಿಡ್ತೀರಿ ಗೊತ್ತಿಲ್ಲ. ನೀವು ಎಷ್ಟು ಜಲ್ದಿ ಕೈ ಹಿಡಿತೀರ ಅಷ್ಟು ಜಲ್ದಿ ಕೈ ಬಿಡ್ತೀರಿ. ನಾನೇ ಒಂದು ವೇಳೆ ಕೈ ಹಿಡಿದ ಅಂದ್ರೆ ನಾನು ಕೈ ನಿಮಗೆ ಬಿಡಂಗಿಲ್ಲ ಅಂತಂದ್ರೆ ಸಿದ್ಧಾರೂಢಪ್ಪರ ಅಂತಾರೆ. ಅಂದ್ರೆ ಪರಮಾತ್ಮ ಸದ್ಗುರು ಕೈ ಹಿಡಿದ್ರೆ ನಿನಗೆ ಎಂದೂ ಬಿಡಂಗಿಲ್ಲ, ಕರ್ಕೊಂಡು ಹೋಗ್ತಾನೆ ನಿನ್ನ ಕೈಲಾಸಕ್ಕೆ. ಅದಕ್ಕೆ ನಂಬಿಕೆ ಶ್ರದ್ಧಾ, ಗುರುವಿನಲ್ಲಿ ಶ್ರದ್ಧಾ ಇರಬೇಕು, ಪರಮಾತ್ಮನಲ್ಲಿ ಶ್ರದ್ಧಾ ಇರಬೇಕು, ನಂಬಿಕೆ ಇರಬೇಕು. ಆ ನಂಬಿಕೆ ಇತ್ತು ಅಂತಾರ, ಆ ನಂಬಿಕೆನೇ ಸಂಬನ ಅರಮನೆ ಅದ. ಎಂತೆಂಥವ್ರು ಸಿದ್ಧಾರೂಢಪ್ಪರಿದ್ದ ಕಾಲಕ್ಕೆ ಅವರು ಗುರುಗಳ ಅಪ್ಪವ್ರ ಮೇಲೆ ಎಷ್ಟು ನಂಬಿಕೆ ಇತ್ತು. ಲಕ್ಷ್ಮೀಬಾಯಿ ಅಂತ ಆಗಿ ಹೇಳ ಶಿಷ್ಯಳು ಸಿದ್ಧಾರೂಢ ಮೇಲೆ ಅಪಾರ ಭಕ್ತಿ, ನಿತ್ಯ ಗುರುದರ್ಶನ ಮಾಡ್ತಿದ್ದಳು, ನಿತ್ಯ ಮಠದೊಳಗೆ ಸೇವಾ ಮಾಡ್ತಿದ್ದಳು. ಮುಂದೆ ಪ್ರಸಂಗ ಬಂತು, ಗಂಡನ ಮನೆಗೆ ಹೋಗುವಾಗ ಲಕ್ಷ್ಮಿ ಪ್ರಸಂಗ ಬಂದಾಗ ಅಪ್ಪವ್ರ ಮುಂದೆ ಕುಂತು ಪ್ರಾರ್ಥನೆ ಮಾಡಿ ಅಳ್ತಿದ್ದಳು ಅಂತೆಪ್ಪ, ನಿತ್ಯ ನಿಮ್ಮ ದರ್ಶನ ಆಗ್ತಿತ್ತು, ನಿತ್ಯ ನನಗೆ ಗುರುದರ್ಶನ ಆಗ್ತಿತ್ತು, ಶಾಸ್ತ್ರ ಕೇಳ್ತಿದ್ದೆ, ಸೇವಾ ಮಾಡ್ತಿದ್ದ. ಈಗ ನಾನು ಆಗಲಿ ಹೋಗ್ಬೇಕಾಗ್ತದೆ, ನಾನು ಗಂಡನ ಮನೆಗೆ ಹೋಗ್ಬೇಕಲ್ಲ ಮದ್ರಾಸಿಗೆ ಅಂತೇಳಿ ದುಃಖ ಮಾಡಿ ಹೇಳ್ತಾಳೆ ಲಕ್ಷ್ಮೀಬಾಯಿ. ಆವಾಗಂತಾರ ಅವರೇನು ಅಂತಾರೆ ಸಿದ್ಧಾರೂಢಪ್ಪರ ಅಂತಾರ, ನೀನೇನೋ ಚಿಂತೆ ಮಾಡಿಬಿಡವ, ನಿನ್ನ ಭಕ್ತಿ ಅದ, ನಿನ್ನ ನಂಬಿಕೆ ಅದ, ನಿನ್ನ ಗುರುವಿನಲ್ಲಿ ನಂಬಿಕೆ ಶ್ರದ್ಧಾ ಅದ. ನಿನ್ನ ಕಷ್ಟ ಬಂದ ಕಾಲಕ್ಕೆ, ಆಪತ್ತು ಬಂದ ಕಾಲಕ್ಕೆ ನೀ ಕರಿ ಸದ್ಗುರುನಾಥನಿಗೆ. ಸದ್ಗುರು ನೀ ಕರದಲ್ಲಿ ನಿನಗೆ ಪರಮ ಸದ್ಗುರು ಬಂದು ನಿನಗೆ ಕಷ್ಟದೊಳಗೆ ಕಾಪಾಡ್ತಾನ ಅಂತೇಳಿ ಆಶೀರ್ವಾದ ಮಾಡಿದ್ರಂತ. ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗಿಬಿಡ್ತಾಳ. ಎಲ್ಲಿ ಆ ಕಡೆ ದೂರ, ಭಾಳ ದೂರ ಕೊಟ್ಟಿದ್ರು. ಗೋಕರ್ಣ ಕಡೆಗೆ ಹೋದಾಗ ಮುಂದೆ ಅವರು ಮನೆಯೊಳಗೆ, ಗಂಡನ ಮನೆಯೊಳಗೆ ಹುಡುಗರು ಲಕ್ಷ್ಮೀಬಾಯಿ ನಿತ್ಯ ಗುರುನಾಥನ ಪ್ರಾರ್ಥನೆ ಮಾಡ್ತಿದ್ರು, ನಿತ್ಯ ಪರಮಾತ್ಮನ ಧ್ಯಾನ ಮಾಡ್ತಿದ್ರು. ಸಿದ್ಧಾರೂಢಪ್ಪರು ಪಾರಾಯಣ ಮಾಡ್ತಿದ್ರು ಚರಿತ್ರೆ, ಏ ಸದ್ಗುರುನಾಥ ನಿನ್ನ ದಯೆ ನನ್ನ ಮೇಲೆ ಸದಾ ಇರಲಿ ಅಂತೇಳಿ. ಮುಂದೆ ಶಿವರಾತ್ರಿ ಜಾತ್ರೆ ಬಂತು ಹುಬ್ಬಳ್ಳಿಗೆ. ಆವಾಗ ಗಂಡನಿಗೆ ಹೇಳ್ತಾಳ, ಶಿವರಾತ್ರಿ ಜಾತ್ರೆ ಬಂದರೆ ನಡಿ ಶಿವರಾತ್ರಿ ಹೋಗೋಣ, ಅಪ್ಪರು ದರ್ಶನ ಮಾಡೋಣ. ಸಿದ್ಧಾರೂಢಪ್ಪನ ಸಾಮಾನ್ಯ ಅಲ್ಲ, ಅವರು ಶಿವ ಸಾಕ್ಷಾತ್ ಪರಮಾತ್ಮದನ, ಶಿವ ಅದನ. ಅವನ ದರ್ಶನ ಆಯ್ತಂದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ, ಹೋಗೋರು ನಡ್ರಿ ಅಂತ ಅವ ಅಂತಾನೆ. ಗಂಡ ವಲ್ಲ ಅಂತಾನೆ, ಯಾಕೆ ಅವನಲ್ಲಿ ಭಕ್ತಿ ಇರಲಿಲ್ಲ. ನಾವು ಅಲ್ಲ ಅಂದಿಲ್ಲೇ ಬೇರೆ ಹೋಗೋಣ ಗೋಕರ್ಣಕ ಅಂದಾಗ, ಇಲ್ಲಿಲ್ಲ ಹೋಗೋರು ನಡಿ ಅಂದಾಗ ಆವಾಗ ಲಕ್ಷ್ಮೀಬಾಯಿ ಮಾತು ಕೇಳಿ ಆವಾಗ ಗಂಡ ಹೆಂಡತಿ ಇಬ್ಬರು ಕೂಡಿ ಬರ್ತಾರ. ಬರುವಾಗ ಅಲ್ಲಿ ಸಮುದ್ರ ಹಾದಿಯೊಳಗೆ, ಆ ಸಮುದ್ರದೊಳಗೆ ಏನು ಅಂತಾರೆ, ಈ ದಂಡಿಯಿಂದ ಆ ದಂಡಿಗೆ ಹೋಗ್ಬೇಕಾದ್ರೆ ಹಡಗ ನಾವಿದ್ದು, ಆ ಹಡಗ ಮುಖಾಂತರನೇ ಹೋಗ್ತಿದ್ರು. ಆ ಹಡಗಿನೊಳಗೆ ಲಕ್ಷ್ಮೀಬಾಯಿ, ಗಂಡ ಶ್ರೀಧರ ಕುಂತಾನ, ಭಕ್ತರವರು ಕುಂತಾರ, ಅವರೆಲ್ಲರೂ ಹುಬ್ಬಳ್ಳಿಗೆ ನಿಂತಿದ್ರಂತ. ಆವಾಗ ಹಡಗ ಹೋಗುವಾಗ ನಡು ಮಧ್ಯದಲ್ಲಿ ಗಾಳಿ ಬಿಡ್ತಂತ. ಏನಾಗಿತ್ತೇನೋ ಕಾಲಕ್ಕೆ ಕನಸರಿಸಿ ಆ ಗಾಳಿ ಬಿಟ್ಟು ಹಡಗ ತೆಳಗ ಮೇಲೆ ಆಗಲ್ಕೊತ್ತು. ಆ ಹಡಗದೊಳಗೆ ನೀರು ಬರ್ಲಕ್ಕೊತ್ತು. ಹಡಗದೊಳಗೆ ನೀರು ಬತ್ತು ಅಂದ್ರೆ ಮುಣುಗುತ್ತಂದ್ರೆ ಒಳಗಿದ್ದವರೆಲ್ಲ ಸತ್ತು ಹೋಗ್ಬೇಕಾಗ್ತದ. ಆವಾಗ ನಾವಿಗೆ ಅಂತಾನ, ಇದು ಹಡಗ ಮುಣುಗಲಕ್ಕತ್ತದ, ಯಾಕೋ ನೀರು ಒಳಗೆ ಬರ್ಲಕ್ಕತ್ತವ, ನೀವು ಹೋಗಬಹುದು ಅಂತಂದಾಗ ಎಲ್ಲಿರಿ ನೀವು ಪಾರಾಗ್ರಿ, ಈಸಲಿ ಆಡ್ಕೋತ ಇದ್ರ ಮತ್ತೊಂದು ಹಡಗ ಬರ್ತದ ಹೋರಿ ಅಂದಾಗ ಅಲ್ಲೊಂದು ಹಡಗ ಬರ್ತಿತ್ತಂತ. ಆ ಹಡಗದೊಳಗೆ ಎಲ್ಲರೂ ಬಡ 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 ಏರಿ ಹೋದ್ರು, ಇಚ್ಚು ಕೈ ಬಿಟ್ಟು ಹಡಗದಾಗ ಎಲ್ಲರೂ ಹೋದ್ರಂತ. ಎಲ್ಲರೂ ಹೋದ್ರು. ಆ ಹಡಗ ಲಕ್ಷ್ಮೀಬಾಯಿ ಒಬ್ಬಳು ಉಳಿದಳಂತ ಹಿಂದ. ಅಲ್ಲೊಂದು ಕೂಸಿತ್ತಂತ, ಒಂದು ಸಣ್ಣದ ಕೂಸು, 5-6 ತಿಂಗಳದ ಕೂಸಿಗೆ ಬಿಟ್ಟು ಅವ್ರ ತಾಯಿ ಗಡಬಡಿಸ್ಲಿ, ನಾ ಬದುಕರು ಸಾಕು ಅಂತ ತನ್ನ ಮಗನ ಕೂಸಿನ ಅರಿವಿಲ್ಲ ಬೇರೆ ಹಡಗದಾಗ ಹೋಗದಳಂತ. ಈ ಲಕ್ಷ್ಮೀಬಾಯಿ ಆ ಹಡಗದಾಗ ಹೋಗ್ಬೇಕನ್ನೋದಾಗ ಅದು ಮುಂದೆ ಹೋಗಿಬಿಡ್ತು. ಇದು ಹಡಗದಾಗ ನೀರು ಬಂತಂತ ನಾವಿನೊಳಗೆ ಒಂದು ಕೂಸಿ ಎತ್ಕೊಂಡ್ರು, 6 ತಿಂಗಳದ ಕೂಸಿಗೆ ಬಗಲಾಗಿ ಎತ್ಕೊಂಡು ಗಂಡನು ಹೋಗಿಬಿಟ್ಟಿದ್ದ. ಸಿದ್ಧಾರೂಢಪ್ಪ ಪ್ರಾರ್ಥನೆ ಮಾಡ್ತಾವ ಲಕ್ಷ್ಮೀಬಾಯಿ, ಏ ಸದ್ಗುರು ಸಿದ್ಧಾರೂಢಪ್ಪ ತಂದೆ, ನೀನನ್ನು ಕಾಪಾಡಪ್ಪ, ನಿನ್ನ ನಾನು ನಂಬಿನಿ,
ಅದಕ್ಕೆ ನೀನು ನನ್ನ ಕಷ್ಟ ಕಾಲಕ್ಕೆ ಬಂದು ನೀನು ಕಾಪಾಡ್ತೀನಿ, ನನಗೆ ಆಶೀರ್ವಾದ ಮಾಡಿದ್ದೀನಿ. ಈಗ ಪ್ರಾಣ ಹೋಗೋ ಪರಿಸ್ಥಿತಿ ಅನ್ನೋದು ಈ ಹಡಗು ಮುಳುಗಲ್ಕತ್ತದ, ನನ್ನ ಗಂಡನು ಇಲ್ಲ ಹೋಗಿಬಿಟ್ಟನ ಬೇರೆ ಹಡಗದಾಗ, ಇದೊಂದು ಕೂಸು ಬಿದ್ದದ, ಇಲ್ಲೊಂದು ಕೂಸಿನ ಮುಖಾರಿ ನೋಡಿ ಬಾ ಅಂತಂದಾಗ ಸಿದ್ಧಾರೂಢಪ್ಪವರು ಬಂದ್ರಂತ ಒಂದು ಸಣ್ಣ ಹಡಗ ತಂದು ಆ ಲಕ್ಷ್ಮೀಬಾಯಿಗೆ ಕೂಸಿಗೆ ತನ್ನ ಹಡಗ ಕೂರಿಸ್ಕೊಂಡು ಹೋಗಿ ದಂಡಿಗೆ ಮುಟ್ಟಿಬಿಟ್ಟು ಅವ್ರು ಹೋಗಿಬಿಟ್ರಪ್ಪ ಮಾಯ ಸಿದ್ಧಾರೂಢಪ್ಪರು. ಆ ದಂಡಿಗೆ ಮುಟ್ಟ ತಕ್ಷಣವೇ ಅಲ್ಲೇನು ಅಂತಾರ, ಆ ಲಕ್ಷ್ಮೀಬಾಯಿ ಅಂತ ಈ ಕೂಸಿ ಯಾರ್ದರ ತಗೋರಿ ಅಂತ ಯಾರ್ದ ತಗೋರಿ ಅಂದಾಗ ಅವ್ರ ತಾಯಿ ಓಡಿ ಬರ್ತಾಳಂತ, ಇದು ನಂದೇ ಅದ, ಇವತ್ತು ನನ್ನ ಕೂಸಿ ನಾನು ಮರೆತು ಬಂದೀನಿ, ನೀ ನನ್ನ ಕೂಸಿನ ಸಲುವಾಗಿ ನೀನು ತಂದಿದ್ದ ನೀ ಸಾಕ್ಷಾತ್ ದೇವಿ ತಾಯಿ, ಅದಕ್ಕೆ ನಿನಗೆ ನಮಸ್ಕಾರ ಮಾಡ್ತೀನಿ ಅನ್ನತ್ತ. ಶ್ರೀಧರ ಕಂಡಿದ್ದ ನಿನ್ನ ಹೆಂಡತಿ ಬಂದಾಳ, ಹೆಂಡತಿಗೆ ಬಿಟ್ಟು ಬಂದಿದ್ದಿಲ್ಲ ಅಂದಾಗ ಅವ ಅಂತನಂತ, ನಾನು ಬದುಕಿದ್ರೆ ನಾ ಮತ್ತೊಂದು ಮಾಡ್ಕೋಬಹುದು ಅಂತಿದ್ದಲ್ಲ. ಆವಾಗ ಲಕ್ಷ್ಮೀಬಾಯಿ ಅಂತಾಳ ಗಂಡನಿಗೆ ಹುಡುಕ್ಯಾಡಿರ್ತಾಳೆ ನೋಡಂತಾಳ, ನೋಡ್ರಿ ಸಿದ್ಧಾರೂಢಪ್ಪವ್ರನ್ನ ನಂಬಿನಿ, ಸದ್ಗುರುನಾಥ್ ನನ್ನ ಬಂದು ಕಾಪಾಡಿದನು, ಈ ಹಡಗದೊಳಗೆ ಬಂದು ನನಗೆ ರಕ್ಷಣೆ ಮಾಡ್ಯಾನ, ನಡೀರಿ ಅಪ್ಪವ್ರ ದರ್ಶನ ಮಾಡುತ್ತೆ ಗಂಡ ಕರ್ಕೊಂಡು ಬಂದು ಸಿದ್ಧಾರೂಢಪ್ಪರ ಪಾದಕ್ಕೆ ಬಿದ್ದು ಪ್ರಾರ್ಥನೆ ಮಾಡಿ ಅಳ್ತಾಳೆ ಲಕ್ಷ್ಮೀಬಾಯಿ. ಆವಾಗ ಸಿದ್ಧಾರೂಢಪ್ಪರು ಅಂತಾರ, ನೀ ಹೆಂಗೆ ಬಂದ್ಯಪ್ಪ ಅಂತ ಕೇಳಿದಾಗ, ನಿನ್ನ ವಚನ ಕೊಟ್ಟಿನಿಲ್ಲವ, ನಿನ್ನ ಕಷ್ಟ ಬಂದ ಕಾಲಕ್ಕೆ, ಆಪತ್ತು ಬಂದ ಕಾಲಕ್ಕೆ, ದುಃಖ ಬಂದಾಗ ನನ್ನ ಕರಿ, ನಾ ಬಂದು ನಿನ್ನ ಕಾಪಾಡ್ತೀನಿ, ರಕ್ಷಣೆ ಮಾಡ್ತೀನಿ ಅಂದೀನಿ ಅಂದ ಬಳಿಕ ನಿನ್ನ ಕೂಗು ನನ್ನ ಕಿವಿಯಾಗಿ ಬಿತ್ತು, ನಾ ಓಡಿ ಬಂದೀನಿ ಅಂತ ಸಿದ್ಧಾರೂಢಪ್ಪರು ಹೇಳಿದ್ರತ. ಅದಕ್ಕೆ ನಂಬಿಕೆನೇ ಬಹಳ ಮುಖ್ಯದ. ಗುರುವಿನಲ್ಲಿ ಪರಮಾತ್ಮನಲ್ಲಿ ನಂಬಿಕೆ ಇತ್ತು ಅಂತಾರ, ಆ ಪರಮಾತ್ಮ ಮತ್ತು ಸದ್ಗುರುನಾಥ್ ನಮ್ಮನ್ನು ಕಾಪಾಡ್ತಾನಂತ. ಅದಕ್ಕಾಗಿಯೇ ಪರಮಾತ್ಮನಿಗೆ ಭವ ಈ ವೈದ್ಯನಾಥ ಅಂತ ಹೆಸರದಲ್ಲ. ಅದಕ್ಕೆ ನಂಬಿಕೆ ಬಹಳ ಪ್ರಾಮುಖ್ಯದ. ಮನುಷ್ಯ ಜನ್ಮ ಬಂದದಾಗ ನಾವು ಪರಮಾತ್ಮ ನಂಬಿಕೆ ಅನ್ನತಕ್ಕಂಥದ್ದು ಕೆಡಿಸಲಾರದೆ ಭಕ್ತಿ, ಭಜನೆ, ನಾಮಸ್ಮರಣೆ ನಂಬಿಕೊಂಡು ಹೋದಾಗ ಮಾತ್ರ ಈ ಜನ್ಮ ಸಾರ್ಥಕ ಆಗ್ತದೆ. ಸಂಸಾರದ ಸುಖ ಶಾಂತಿ ಸಿಗಬೇಕಾದ್ರೆ ನಂಬಿಕೆನೇ ಕಾರಣದ. ಗುರುವಿನನ್ನು ನಂಬು, ಭಗವಂತನ ನಂಬಿ ನಡೆದ್ರಿಂದ ಶಾಂತಿ ನೆಮ್ಮದಿ ಸಿಗ್ತದೆ. ಮನುಷ್ಯ ಸಂಸಾರದಾಗ ಎಲ್ಲ ಅದ, ಆದ್ರೆ ಏನೂ ಕಡಿಮೆ ಇಲ್ಲ. ಬಹಳ ಮಂದಿ ನಂತರ ಎಲ್ಲ ಅದ, ಆದರೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯಾಕ? ಪರಮಾತ್ಮ ನಂಬಿಲ್ಲ. ನಂಬು, ಗುರುನಾಥ ನಂಬಿಲ್ಲ, ಗುರುವಿನ ಆಶೀರ್ವಾದ ಪಡಕು, ಶಾಂತಿ ನೆಮ್ಮದಿ ಸಿಗ್ತದೆ. ಶಾಂತಿನೇ ಕೊನೆಗೇನು ಅಂತ ಕರೆ ಶ್ರೇಷ್ಠದ. ಅದಕ್ಕಾಗಿಯೇ ಉಪನಿಷತ್ ಮಂತ್ರ ಹೇಳ್ತು, ಓಂ ಶಾಂತಿ 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 ಅಂತ ಹೇಳ್ತು. ಅದಕ್ಕೆ ಎಲ್ಲರಿಗೂ ಶಾಂತಿ ಬೇಕಾಗಿದೆ. ಶಾಂತಿ ಸಮಾಧಾನ ಸಿಗಬೇಕಾದ್ರೆ ಇಂಥ ಸತ್ಸಂಗ ಮಾಡಬೇಕು. ಸತ್ಸಂಗ ಬಂದು ಭಾಗಿಯಾದ್ರಂದ್ರೆ ನಿಮ್ಮ ಜನ್ಮ ಪಾವನ ಆಗ್ತದೆ, ಪಾಪೆಲ್ಲ ಪರಿಹಾರ ಆಗ್ತದೆ, ಮಹಾತ್ಮರ ದರ್ಶನ ಆಯ್ತದೆ, ಪುಣ್ಯ ಸಿಗ್ತದೆ, ದರ್ಶನದ ಪುಣ್ಯ ಸಿಗ್ತದೆ. ಅವ್ರ ಮಾತು ಒಳ್ಳೆಯ ಮಾತು ಕೇಳೋದ್ರಿಂದ ಎಲ್ಲ ಅನಂತ ಜನ್ಮ ಕರ್ಮ ಹರಿದು ಹೋಗ್ತಾವೆ ಅಂಥೇಳಿ ಇಲ್ಲಿ ನಮ್ಮ ಸಂಗನ ಬಸವ ಶಿವಯೋಗಿಗಳು ಪುತ್ರ ಯಾವಾರು ಪುತ್ರರಾದತ್ತವರು ನಿತ್ಯಾನಂದ ಅಪ್ಪಾಜಿಯವರು ನೋಡ್ರಿ ಎಷ್ಟು ಪುಣ್ಯದ ಕೆಲಸ ಮಾಡ್ಲಿಕ್ಕತ್ತಾರೆಲ್ಲ. ವೀರೇಶ ಶರಣರು ಎಲ್ಲರೂ ಪ್ರತಿ ವರ್ಷ ಇಂಥ ಸತ್ಸಂಗ ಮಾಡಲಿ. ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ. ಎಲ್ಲರೂ ಬರಲಿ ಮಠಕ್ಕೆ, ಎಲ್ಲರೂ ದರ್ಶನ ಮಾಡಲಿ, ಎಲ್ಲರೂ ಪುರಾಣ ಪ್ರವಚನ ಕೇಳಿ ಜನ್ಮ ಪಾವನ ಮಾಡ್ಕೊಳ್ಳಿ, ಜನ್ಮ ಸಾರ್ಥಕ ಮಾಡ್ಕೊಳ್ಳಿ, ಮುಕ್ತರ ಆಗಲಿ ಅನ್ನೋ ಉದ್ದೇಶದಿಂದ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಂಡು ಅನ್ನೋಕೆ ನೀವೆಲ್ಲರೂ ಭಾಗ್ಯವಂತರು, ಎಲ್ಲರೂ ಪುಣ್ಯವಂತರಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದಿನಾಲು ಬಂದು ನೀವು ಕೇಳಿದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಜ್ಞಾನದಾಸೋ ಅನ್ನದಾಸೋ ಬಹಳ ಶ್ರೇಷ್ಠದ. ಅದಕ್ಕೆ ಜ್ಞಾನಕ್ಕೆ ಬಹಳ ಮಹತ್ವ ಕೊಟ್ಟರೆ ಶರಣರು. ಅದಕ್ಕೆ ನೀವೆಲ್ಲರೂ ಪುಣ್ಯವಂತರಿದ್ದೀರಿ. ನಮ್ಮ ಶರಣರು ಶಿವಾನಂದ ಶರಣರು ಬಹಳ ಏನು ಅಂಕ್ಯಾರ, ಅವರು ಬಹಳ ಸರಳ ಜೀವಿಗಳಿದ್ರೆ, ಬಹಳ ಶಾಂತರು. ಅವರು ಮಹತ್ವಗಳು ಕೇಳಿದ್ರೆ ನಿಮ್ಮೆಲ್ಲ ಏನು ಅಂಕ್ಯಾರ ಜನ್ಮ ಪವಿತ್ರ ಆಗ್ತದೆ. ಅವರು ಏನು ಅಂಕ್ಯಾರ ಅಭ್ಯಾಸ ಮಾಡಿ ಅವರು ಯಾವ ರೀತಿಯಿಂದ ನಿಮ್ಮೆಲ್ಲರಿಗೂ ತಾವು ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಸಂಸಾರದೊಳಗೆ ಅಳವಡಿಸಿಕೊಂಡು ಪರಮಾತ್ಮ ನಂಬ್ಯಾರವರು, ಸದ್ಗುರುನಾಥನ ನಂಬ್ಯಾರವರು. ನಂಬಿ ಏನು ಅಂತ ನೀವು ನಂಬಿ ನಿಮ್ಮ ಜನ್ಮ ಸಾರ್ಥಕ ಮಾಡ್ಕೊಂಡ್ರಿ ಅಂತ ಹೇಳ್ಕೊಡ್ತಾರೆ ಅವರು ಇಲ್ಲಿ ಪ್ರತಿ ವರ್ಷ ಬಂದು ಇಲ್ಲಿ ಕಾರ್ಯಕ್ರಮ ಏನು ಅಂತ್ಯಾರ ಪ್ರವಚನ ನಡೆಸ್ತಾರೆ ಮೂಲಕ ನೀವೆಲ್ಲರೂ ಪುಣ್ಯವಂತರಿದ್ದೀರಿ. ಇಲ್ಲಿ ದಿನಾಲು ಒಬ್ಬರ ಮಹಾತ್ಮರು ಪೂಜ್ಯರು ಬಂದು ಆಶೀರ್ವಚನ ನಿಮ್ಮೆಲ್ಲರಿಗೆ ದಯಪಾಲಿಸ್ತಾರೆ ಮೂಲಕ ನೀವೆಲ್ಲರೂ ಭಾಗ್ಯವಂತರಿದ್ದೀರಿ. ನಮಗ ಬಂದು ಅಪ್ಪವರು ಕೊಟ್ಟು ಕಳಿಸಿದ್ರು, ಹೋಗ್ರಿ ಮುಳುತಾವಳಿಗೆ ಏನು ಮಾಡಿದ್ರು ಇಲ್ಲಿ ಮುಳುತಾವಳಿ ದೇವರ ಪ್ರಿಯಲ್ಲಿ
ಸಮೀಪ ಮುಳಸಾವಳಿಗೆ ಅದ, ಅಲ್ಲಿ ಸಿದ್ಧಾರೂಢ ಮಠ ಅದ. ಅಲ್ಲಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ, ಸತ್ಸಂಗ 3 ದಿವಸ. ಅದಕ್ಕೆ ಶ್ರಾವಣದೊಳಗೆ 1 ತಿಂಗಳ ನಡೀತದೆ. ಅಲ್ಲಿ ನಮಗೂ ಬಂದು ಮೊದಲ ನಾ 2 ಬಂದಿದ್ದೆ, 2 ಸಲ. ಹೋದ ಸಲ ತಾಯಿಯವರು ಆಯ್ಕೆ ಆದಾಗ ಬಂದಿದ್ದ. ಅದಕ್ಕೆ ಅಪ್ಪವರು ಮೊದಲಿನಿಂದ ನಮ್ಮ ಮೊದಲಿನ ಪರಿಚಯ ಅದರಲ್ಲ, ಅದಕ್ಕೆ ಹೇಳಿ ಕಳಿಸಿದರು. ನಾವು ಒಂದು ಸೇವಾ ರೂಪದಿಂದ ಏನಾದರೂ ಸ್ವಲ್ಪ ಸಲ್ಲಿಸಬೇಕು ಅಂಥೇಳಿ ಬಂದಿದ್ದೆವು. ಅದಕ್ಕೆ ನೀವೆಲ್ಲರೂ ಪುಣ್ಯವಂತರಿದ್ದೀರಿ. ನಿಮ್ಮೆಲ್ಲರಿಗೂ ಪರಮಾತ್ಮ, ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಕಲ ಭೋಗ ಭಾಗ್ಯ ಸಂಪತ್ತು ಪರಮಾತ್ಮ, ಸದ್ಗುರುಗಳು, ವೀರೇಶ ಮಹಾತ್ಮರು, ಎಲ್ಲ ಅಪ್ಪಗಳು, ಸಂಗಮ ಶಿವಗಳು, ನಿಮ್ಮೆಲ್ಲರಿಗೂ ಅವರ ದಯ ಕರುಣೆ ನಿಮ್ಮೆಲ್ಲ ಮೇಲೆ ಸದಾ ಇರಲಿ ಅಂತ ಹಾರೈಸುತ್ತಾ 4 ಮಾತುಗಳು ಗುರುಚರಣೆ ಕಲ್ಪಿಸಿ ಮುಗಿಸ್ತಾ ಇದ್ದಾರೆ. ಸದ್ಗುರುನಾಥ ಮಹಾರಾಜ ಕಿ ಜೈ. ನಂಬಿಕೆಟ್ಟವರೆಲ್ಲವೂ ಮನುಜ ಎನ್ನುವ ದಾಸರ ವಾಣಿಯಂತೆ ಶ್ರದ್ಧೆ ಹಾಗೂ ಭಕ್ತಿ ಮಾರ್ಗದಲ್ಲಿ ಸಾಗಿ ಶಿವಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮಾನವ ಜನ್ಮವನ್ನು ಪಾವನಗೊಳಿಸಿಕೊಳ್ಳಬೇಕು ಅಂತ ಹೇಳಿ ತಮ್ಮ ಉಪದೇಶಾಮೃತವನ್ನು ಅತ್ಯಂತ ಪ್ರಾಸಂಗಿಕ ಕಿರು ಕಥೆಗಳ ಮೂಲಕ ಸರಳವಾಗಿ ಅರ್ಥೈಸುವಂತೆ ಎಲ್ಲರಿಗೂ ಉಪದೇಶಾಮೃತವನ್ನು ಕರುಣಿಸಿದ ಪರಮ ಪೂಜ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ